ಹಲೋ ಮಕ್ಕಳೇ, ಎಲ್ರಿಗೂ ವ್ಯಾಸ ಸ್ಕೂಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಈ ಹಿಂದೆ ನಾವು ನವೋದಯದಲ್ಲಿ ನಡೆದಂಥ 2021ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೆವು. ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾವೇನಪ್ಪ ಅಂತ ಹೇಳಿದರೆ 2021ರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆ ಮೊದಲ ಭಾಗ ಪಾರ್ಟ್ 1ನಲ್ಲಿ ನಾವೇನು ನೋಡಿದ್ವಿ ಅಂತ ಹೇಳಿದರೆ, ಈ ನವೋದಯಕ್ಕೆ ಸಂಬಂಧಪಟ್ಟಂಥ ಮಾನಸಿಕ ಸಾಮರ್ಥ್ಯ, ಬುದ್ಧಿ ಸಾಮರ್ಥ್ಯದ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೆವು. ಸೊ ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ಪಾರ್ಟ್ 2ನಲ್ಲಿ ನಾವೇನು ನೋಡ್ತಾ ಇದ್ದೀವಪ್ಪ ಅಂತ ಹೇಳಿದರೆ, ಗಣಿತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಇದ್ದೀವಿ ಮಕ್ಕಳೇ. ಸೊ ಹಾಗಾದರೆ ಈ ಒಂದು ಇವತ್ತಿನ ವಿಭಾಗ ಪಾರ್ಟ್ 2ನಲ್ಲಿ ಗಣಿತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಅಂಕಗಣಿತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಇದ್ದೀವಿ ಮಕ್ಕಳೇ. ಸೊ ಎಲ್ಲರೂ ಕೂಡ ಯಾರೆಲ್ಲ ಈ ಒಂದು ಚಾನಲ್ ವ್ಯಾಸ ಸ್ಕೂಲ್ ನವೋದಯ ಕೋಚಿಂಗ್ ಸೆಂಟರ್ ಕಮ್ಮಾರಗಟ್ಟೆ ಈ ಒಂದು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ, ಎಲ್ಲ ಮಕ್ಕಳು ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮಕ್ಕಳೇ. ಇದರಿಂದಾಗಿ ನಾವು ಕಳಿಸುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಆದಷ್ಟು ಬೇಗನೆ ಪಡೆದುಕೊಳ್ಬೋದು ಮಕ್ಕಳೇ. ಓಕೆನಾ ಮಕ್ಕಳೇ? ಸೊ ಹಾಗಾದರೆ ಈಗ ಫಸ್ಟಿಗೆ ನಿಮಗೆಲ್ಲರೂ ಗೊತ್ತಿರೋ ಪ್ರಕಾರ ಏನಪ್ಪ ಅಂತ ಹೇಳಿದರೆ, ಮೊದಲಿಗೆ ಈ ಸೂಚನೆಗಳನ್ನು ಓದ್ಕೋಬೇಕು. ಸೂಚನೆ ಏನು ಹೇಳ್ತಪ್ಪ ಅಂತ ಹೇಳಿದರೆ, ಪ್ರತಿ ಪ್ರಶ್ನೆಗೂ ಸಹಿತ 4 ಸಂಭಾವ್ಯ ಉತ್ತರಗಳಿರ್ತವೆ. ಅವು ಯಾವಪ್ಪ ಅಂತ ಹೇಳಿದರೆ ಎ, ಬಿ, ಸಿ ಮತ್ತು ಡಿ ಅಂಥೇಳಿ. ಅದಕ್ಕೆ ಯಾವುದು ಸರಿ ಉತ್ತರ ಆಗಿರುತ್ತಲ್ಲ ಆ ಒಂದು ಸರಿ ಉತ್ತರವನ್ನು ಎ, ಬಿ, ಸಿ ಮತ್ತು ಡಿನಲ್ಲಿ ಯಾವುದು ಸರಿಯಾಗಿರುತ್ತಲ್ಲ ಅದಕ್ಕೆ ನೀವು OMR ಶೀಟ್ನಲ್ಲಿ ಶೇಡ್ ಮಾಡಬೇಕು ಮಕ್ಕಳೇ. ಸೊ ಈ ಒಂದು ಸೂಚನೆಗಳನ್ನು ನೀವು ಓದ್ಕೊಡ್ರಿ. ನಾವೇನು ಮಾಡೋಣ ಅಂತ ಹೇಳಿದರೆ ಫಸ್ಟ್ ಕ್ವಶನ್ ನೋಡೋಣ ಮಕ್ಕಳೇ. ಸೊ ಫಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿರಿ, ಮ್ಯಾಥ್ಸ್ ಪಾರ್ಟ್ನಲ್ಲಿ ಬರುವಂಥ ಮೊದಲ ಪ್ರಶ್ನೆ. ಇದು 2021ರ ಪ್ರಶ್ನೆ ಪತ್ರಿಕೆ ಉತ್ತರಗಳಾಗಿರುತ್ತವೆ. ಸೊ ಹಾಗಾದರೆ ಫಸ್ಟ್ ಕ್ವಶನ್ ಏನು ಹೇಳುತ್ತೆ ನಿಮಗಿಲ್ಲಿ, ಯಾವ ಸಂಖ್ಯೆ 4, 8 ಮತ್ತು 6ರಿಂದ 6ರ ಗುಣಾಕಾರವಾಗಿದೆ? ಸೊ ನೋಡಿರಿ, ಯಾವ ಸಂಖ್ಯೆ ಕೆಳಗಿನ ಎ, ಬಿ, ಸಿ ಮತ್ತು ಡಿ ಈ ಒಂದು 3 ಆಪ್ಷನ್ಸ್ಗಳಲ್ಲಿ ಯಾವ ಸಂಖ್ಯೆ ನಮ್ಮದು ಏನಪ್ಪ ಅಂತ ಹೇಳಿದರೆ ಸಂಪೂರ್ಣವಾಗಿ ಭಾಗವಾಗಬೇಕು. ಏನಪ್ಪ ಅಂದರೆ 4ರಿದ್ದನೂ ಭಾಗವಾಗಬೇಕು, 8ರಿದ್ದನೂ ಭಾಗವಾಗಬೇಕು ಮತ್ತು 6ರಿದ್ದನೂ ಭಾಗವಾಗಬೇಕು. ಅಂಥ ಸಂಖ್ಯೆ ಯಾವುದೈತಿ ಇಲ್ಲಿ? 396 ಆಪ್ಷನ್ ಎ, ಆಪ್ಷನ್ ಬಿ 664, ಸಿ 696, ನೆಕ್ಸ್ಟ್ ಡಿ 5432. ಈ 3 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತೇಳಿ ನೀವು ಹುಡುಕಬೇಕು. ಸೊ ಹೇಗೆ ಹುಡುಕೋದಪ್ಪ ಅಂತ ಹೇಳಿದರೆ ನಾವು ಮಕ್ಕಳೇ, ಫಸ್ಟಿಗೆ ನಾವೇನು ಮಾಡೋಣಪ್ಪ ಅಂತ ಹೇಳಿದರೆ, ಓಕೆ 4, 6, 8 ಇತ್ತಾನೆ. ಓಕೆ, ಸೊ ಇದ್ರದ್ದು ಏನು ಕಂಡುಹಿಡಿಬೇಕಂದ್ರೆ ಫಸ್ಟು ಲಸ ಕಂಡುಹಿಡೀರಿ. ಲಸ ಕಂಡುಹಿಡಿಯೋದು ನಿಮಗೆಲ್ರಿಗೂ ಗೊತ್ತಿದೆ ತಾನೇ. ಸೊ ಲಸ ಹೆಂಗೆ ಕಂಡಿತೀರಲ್ಲ ಈಗ ಅಂತ ಹೇಳಿದರೆ, ಫಸ್ಟು ಯಾವುದರಿಂದ ಭಾಗ ಹೋಗುತ್ತೆ? ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. 2ರಿಂದ ನೀವು ಭಾಗಾಕಾರ ಮಾಡಿರಿ. 2 2 4, 2 3 6, 2 4 8. ಅದೇ ರೀತಿಯಾಗಿ ನೆಕ್ಸ್ಟ್ ಮತ್ತೆ ಮಾಡಿದಾಗ ನಾವು 2 1 2, 3 3, 2 2 4. ಸೊ ಇವು ಕೂಡ ಅವಿಭಾಜ್ಯ ಸಂಖ್ಯೆಗಳೇ ಬಂದು ಇಲ್ಲಿ, ಹೌದಾ? ಇಲ್ಲಿ 2 2 4 ಆಯಿತು, 4 3 12, 12 24. ನಮ್ಮದು LCM ಲ ಸ ಎಷ್ಟು ಬಂತಪ್ಪ ಅಂತ ಹೇಳಿದರೆ 24 ಬಂತು ಮಕ್ಕಳೇ. ಓಕೆನಾ? ಸೊ ಹಾಗಾದರೆ 24ರಿಂದ ಈ ಒಂದು 4 ಆಪ್ಷನ್ಸ್ಗಳಲ್ಲಿ ಯಾವ ಸಂಖ್ಯೆ 24ರಿಂದ ಭಾಗವಾಗುತ್ತಲ್ಲ ಆ ಸಂಖ್ಯೆ ಏನಾಗುತ್ತಪ್ಪ ಅಂತ ಹೇಳಿದರೆ ಕಂಪ್ಲೀಟಾಗಿ 4, 6 ಮತ್ತು 8 ಈ 3 ಸಂಖ್ಯೆಗಳಿಂದಲೂ ಸಹಿತ ಭಾಗವಾಗುತ್ತೆ. ಓಕೆನಾ ಮಕ್ಕಳೇ? ಸೊ ಹಾಗಾದರೆ 24ರಿಂದ ಭಾಗವಾಗುವ ಸಂಖ್ಯೆ ಯಾವುದೈತಿ ಚೆಕ್ ಮಾಡಿರಿ. ಎಲ್ಲವನ್ನು ಚೆಕ್ ಮಾಡ್ಕೊತ ಬರ್ಬೇಕು. 396 ಏನಾದರೂ 24ರಿಂದ ಭಾಗವಗುತ್ತೆ ಚೆಕ್ ಮಾಡಿರಿ. 664 ಭಾಗವಗುತ್ತೆ ಚೆಕ್ ಮಾಡಿರಿ. ಅದೇ ರೀತಿ 696 ಭಾಗವಗುತ್ತೆ ಚೆಕ್ ಮಾಡಿರಿ. ಯಾವ ಸಂಖ್ಯೆ 24ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತಲ್ಲ ಆ ಸಂಖ್ಯೆ ಏನಾಗಿರುತ್ತಪ್ಪ ಅಂತ ಹೇಳಿದರೆ ಕಂಪ್ಲೀಟಾಗಿ ಭಾಗವಾಗುತ್ತೆ. ಓಕೆನಾ ಮಕ್ಕಳೇ? ಸೊ ಹಾಗಾದರೆ ಎ, ಬಿ, ಸಿ, ಡಿ ಈ ಒಂದು 4 ಆಪ್ಷನ್ಸ್ನಲ್ಲಿ 24ರಿಂದ ಭಾಗಾಕಾರ ಮಾಡಿ ನೋಡಿ, ಮತ್ತು ಸರಿಯಾದ ಉತ್ತರವನ್ನು ನೀವೇ ಮಾಡಿರಿ ಅಂತ ಹೇಳಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಾವಿದನ್ನು ಮಾಡಲ್ಲ. ಸೊ ನಿಮ್ಮದು ಹೋಮ್ವರ್ಕ್ ಇದು. ಓಕೆನಾ? ಸೊ 24ರಿಂದ 4 ಸಂಖ್ಯೆಗಳನ್ನು ಭಾಗಾಕಾರ ಮಾಡಿರಿ. ಯಾವುದು ಪೂರ್ಣವಾಗಿ ಭಾಗವಾಗುತ್ತಲ್ಲ ಆ ಸಂಖ್ಯೆ ಏನಾಗುತ್ತಪ್ಪ ಅಂತ ಹೇಳಿದರೆ ಈ 3 ಸಂಖ್ಯೆ ಯಾವುದು, 3 ಅಂಕೆಗಳು ಯಾವುದು? 4, 6 ಮತ್ತು 8ರಿಂದ ಭಾಗವಾಗುತ್ತೆ. ಓಕೆನಾ ಮಕ್ಕಳೇ? ಸೊ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸ್ರಿ ಫಸ್ಟ್ ಕ್ವಶನ್ಗೆ ಆನ್ಸರ್ ಯಾವುದು ಅಂತೇಳಿ. ನಿಮ್ಮ ಹೆಸರು ಮತ್ತು ನಿಮ್ಮ ಆನ್ಸರ್, ಫಸ್ಟ್ ಕ್ವಶನ್ಗೆ ಆನ್ಸರ್ ಯಾವುದು, ಎ, ಬಿ, ಸಿ ಅಥವಾ ಡಿ ಯಾವುದಾಗುತ್ತೆ ಅಂಥೇಳಿ ನೀವು ತಿಳಿಸ್ಬೇಕು ಮಕ್ಕಳೇ. ಓಕೆನಾ? ಸೊ ಕಮೆಂಟ್ ಮಾಡಿರಿ ಮಕ್ಕಳೇ ಅವಶ್ಯವಾಗಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಯಾವುದಪ್ಪ ಅಂದರೆ 42ನೇ ಪ್ರಶ್ನೆ. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು? ಓಕೆ, ಭಾಳ ಸುಲಭವಾದ ಪ್ರಶ್ನೆ ಇದು.
ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು ಯಾವುದು ಹೇಳ್ರಿ? ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು ಯಾವುದಪ್ಪ ಅಂದರೆ 2 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಎಷ್ಟಪ್ಪ ಅಂತ ಹೇಳಿದ್ರಿ ಇಲ್ಲಿ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು. ಹಾಗಾದರೆ ಮೊದಲ 4 ಅವಿಭಾಜ್ಯ ಸಂಖ್ಯೆ ಯಾವುದು ಬರ್ಕೊಂಡ್ವಿ ನಾವು? 2 ಪ್ಲಸ್ 3 ಪ್ಲಸ್ 5 ಪ್ಲಸ್ 7. ಹಾಗಾದರೆ ಇವ್ರನ್ನ ಕೂಡಿಸ್ರಿ. 3 2 5 10 17 ಆಯಿತು. ಸೊ ಹಾಗಾದರೆ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತಪ್ಪ ಅಂತ ಹೇಳಿದರೆ ನಮಗಿಲ್ಲಿ 17 ಆಗುತ್ತೆ. ಓಕೆನಾ ಮಕ್ಕಳೇ? ಸೊ 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದರೆ 17. ಡಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. ಅದೇ ರೀತಿಯಾಗಿ 43ನೇ ಪ್ರಶ್ನೆ. 43ನೇ ಪ್ರಶ್ನೆ ಏನು ಹೇಳ್ತೇನೆ ನೋಡ್ರಿ? ದೆಹಲಿ ಇಲ್ಲಿದೆಲ್ಲ 43ನೇ ಪ್ರಶ್ನೆ ಏನು ಹೇಳುತ್ತೆ ಇಲ್ಲಿ? ಒಂದು ಲಂಬಕೋನ ತ್ರಿಭುಜದಲ್ಲಿ 2 ಲಂಬ ಬದಿಗಳು 5 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಆದರೆ ಅದರ ಪರಿಧಿ ಎಷ್ಟು ಆಗುತ್ತದೆ? ಓಕೆ, ಪರಿಧಿ ಅಂದರೆ ಅದು ಸುತ್ತಳತೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಲಂಬಕೋನ ತ್ರಿಭುಜದ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಅವರು. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಅವರು, ಸೊ ಈ ಒಂದು ಲಂಬಕೋನ ತ್ರಿಭುಜದ ಬಗ್ಗೆ ಹೇಳ್ತಾ ಇದ್ದಾರೆ. ಲಂಬಕೋನ ತ್ರಿಭುಜ ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಇದೊಂದು ಲಂಬಕೋನ ತ್ರಿಭುಜ ಇದೆ ಅಂತ ಕೊಡ್ರಿ. ಓಕೆನಾ? ಇದೊಂದು ಲಂಬಕೋನ ತ್ರಿಭುಜ. ಇಲ್ಲಿ ಇದು ಎಷ್ಟು ಡಿಗ್ರಿ ಇರುತ್ತೆ ಅಂದರೆ 90 ಡಿಗ್ರಿ ಇರುತ್ತೆ. ಅದಕ್ಕೆ ನಾವು ಲಂಬಕೋನ ಅಂತ. ಲಂಬ ಬದಿಗಳು ಅಂದರೆ ಯಾವುದಪ್ಪ ಇಲ್ಲಿ ಅಂತ ಹೇಳಿದರೆ ಇದು ಒಂದು ಲಂಬ ಬದಿ, ಇದು ಒಂದು ಲಂಬ ಬದಿ. ಅಂದರೆ ಇದು 12 ಸೆಂಟಿಮೀಟ್ರ್ ಇದೆ ಉದ್ದ, ಇದು 5 ಸೆಂಟಿಮೀಟ್ರ್ ಇದೆ. ಹಾಗಾದರೆ ಇದು ಎಷ್ಟು ಸೆಂಟಿಮೀಟ್ರ್ ಇರುತ್ತೆ? ಇದು ಎಷ್ಟು ಸೆಂಟಿಮೀಟ್ರ್ ಇರುತ್ತೆ ಹೇಳಿ ಮಕ್ಕಳೇ? ಸೊ ಇದು ಎಷ್ಟು ಸೆಂಟಿಮೀಟ್ರ್ ಇರುತ್ತಪ್ಪ ಅಂತ ಹೇಳಿದರೆ ಇದು 13 ಸೆಂಟಿಮೀಟ್ರ್ ಇರುತ್ತದೆ. ಸರ್ ಹೆಂಗೆ ಹೇಳ್ತೀರಿ ಇದನ್ನು 13 ಸೆಂಟಿಮೀಟ್ರ್ ಇರುತ್ತೆ ಅಂತ ಹೇಳಿದರೆ? ಸೊ ಇದನ್ನ ಏನಪ್ಪ ಅಂತ ಹೇಳಿದರೆ ಪೈಥಾಗೋರಸ್ಸನ ನಿಯಮ ಅಂತೇಳಿ ನೀವು ಆಲ್ರೆಡಿ ಕಲ್ತಿದ್ದೀರಿ. ಪೈಥಾಗೋರಸ್ಸನ ನಿಯಮ ಪ್ರಕಾರ ಇದನ್ನು ಮಾಡಬೇಕು ಮಕ್ಕಳೇ. ಸೊ ಈ ಒಂದು ಲಂಬ ಬದಿ ಇದೇನಿತ್ತಲ್ಲ, ಇದು ಏನಾಗಿರಲಿ ಸಿ ಆಗಿರಲಿ. ಓಕೆನಾ? ಇದು ಏನಾಗಿರಲಿ ಎ ಆಗಿರಲಿ, ಈ ಬಾಹು ಬಿ ಆಗಿರಲಿ ಮಕ್ಕಳೇ. ಸೊ ಹಾಗಾದರೆ ನಿಮಗೆ ಪೈಥಾಗೋರಸ್ಸನ ನಿಯಮದ ಪ್ರಕಾರ ಏನು ಹೇಳ್ತಪ್ಪ ಅಂತ ಹೇಳಿದರೆ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಓಕೆನಾ? ಎ ಎಷ್ಟಿದೆಪ್ಪ ಅಂತ ಹೇಳಿದ್ರೆ ಇಲ್ಲಿ 12 ಸ್ಕ್ವೇರ್ ಇದೆ, ಪ್ಲಸ್ ಬಿ ಎಷ್ಟಿದೆಯಪ್ಪ ಅಂತ ಹೇಳಿದರೆ 5 ಇದೆ, 5 ಸ್ಕ್ವೇರ್. ಓಕೆನಾ? ಸಿ ಅಂದರೆ ಒಂದು ಈ ಲಂಬ ಬಾಹು ಇದೇನೈತಲ್ಲ, ಈ ದೊಡ್ಡ ಲಂಬಕೋನ ತ್ರಿಭುಜದಲ್ಲಿನ ಅತ್ಯಂತ ದೊಡ್ಡ ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂಥೇಳಿ ಪೈಥಾಗೋರಸ್ಸನ ನಿಯಮ ಹೇಳುತ್ತೆ. ಓಕೆನಾ? ಸೊ ಹಾಗಾದರೆ ಲಂಬ ಬಾಹು ಅತ್ಯಂತ ಉದ್ದವಾದ ಬಾಹು ಯಾವುದಪ್ಪ ಅಂತ ಹೇಳಿದರೆ ಇಲ್ಲಿದೆ ಅಲ್ಲ, ಇದೆ ಸಿ. ಇದಕ್ಕೆ ನಾವು ಸಿ ಅಂತೇಳಿ ಹೆಸರು ಕೊಟ್ಟಿದ್ದೀವಿ. ಹೌದಾ? ಇದರ ಲಂಬ ಬಾಹುವಿನ ಇವರ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ನಿಮಗೆಲ್ಲ ಪೈಥಾಗೋರಸ್ ಥಿಯರಿ ಗೊತ್ತಿದೆ. ಓಕೆನಾ? ಸೊ ಹಾಗಾದರೆ ಈಗ ಸಿ ಹೀಗೆ ಬರಿತೀವಿ. ಈ ಒಂದು ಏನಾಗುತ್ತಪ್ಪ ಅಂದರೆ ಸ್ಕ್ವೇರ್ ರೂಟ್ ಆ ಕಡೆಗೆ ಹೋಯ್ತಪ್ಪ ಅಂತ ಹೇಳಿದರೆ ಅಂಡರ್ ರೂಟ್ ಆಗುತ್ತೆ ಮಕ್ಕಳೇ. ಓಕೆನಾ? ಸೊ ಹಾಗಾದರೆ ಈ ಸ್ಕ್ವೇರ್ ರೂಟ್ ಇದ್ದದ್ದು ಏನಾಯ್ತು, ಇಲ್ಲಿದ್ದಂಥ ಸ್ಕ್ವೇರ್ ರೂಟ್ ಆ ಕಡೆ ಟ್ರಾನ್ಸ್ಫರ್ ಆದರೆ ಸ್ಕ್ವೇರ್ ಇದ್ದದ್ದು ಆ ಕಡೆ ಟ್ರಾನ್ಸ್ಫರ್ ಆದರೆ ಸ್ಕ್ವೇರ್ ರೂಟ್ ಆಯಿತು. ನೆಕ್ಸ್ಟ್ 12 ಪ್ಲಸ್ ಅಂದರೆ 144 ಆಯಿತು. 12ರ ವರ್ಗ ಪ್ಲಸ್ 5ರ ವರ್ಗ ಎಷ್ಟಪ್ಪ ಅಂತ ಹೇಳಿದರೆ 25. ಹಾಗಾದರೆ ಸಿ ಈಸ್ ಈಕ್ವಲ್ ಟು ಅಂಡರ್ ರೂಟ್ 144 ಪ್ಲಸ್ 25. ಮಕ್ಕಳೇ ಇವೆರಡನ್ನು ಕೂಡಿದಾಗ ನಿಮ್ಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದರೆ 169 ಸಿಗುತ್ತೆ. ಹಾಗಾದರೆ ಸಿ ಈಸ್ ಈಕ್ವಲ್ ಟು 169ರ ವರ್ಗಮೂಲ ಎಷ್ಟಪ್ಪ ಅಂತ ಹೇಳಿದರೆ 13. ಸೊ ಹಾಗಾದರೆ ನಮ್ಮ ಉತ್ತರ ಎಷ್ಟು ಸಿಗ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ 13. ಸೊ ಹಾಗಾದರೆ ನಮ್ಮ ಆಪ್ಷನ್ ಯಾವುದಪ್ಪ ಅಂತ ಹೇಳಿದರೆ ಎ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. 13 ಸರಿಯಾದ ಉತ್ತರವಾಗಿದೆ. ಓಕೆ ನಮ್ಮ ಮಕ್ಕಳೇ, ಸೊ 43ನೇ ಪ್ರಶ್ನೆ ಬಿಡಿಸಿದ್ವಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಈಗ 44ನೇ ಪ್ರಶ್ನೆ ಏನು ಹೇಳ್ತೇನೆ ನೋಡಿರಿ. ದೆಹಲಿಯಿಂದ ಮುಂಜಾನೆ 8:15ಕ್ಕೆ ಪ್ರಾರಂಭವಾದ ರೈಲು ಮಧ್ಯಾಹ್ನ 2:30ಕ್ಕೆ ಅಜ್ಮೀರ್ ತಲುಪಿತು. ದೆಹಲಿಯಿಂದ ಅಜ್ಮೀರ್ ತಲುಪಲು ರೈಲು ತೆಗೆದುಕೊಂಡ ಸಮಯ. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದರೆ ಒಂದು ರೈಲು ಹೊರಟಿದೆ. ಓಕೆನಾ? ಇಲ್ಲಿದ್ದ ಹಿಡಿದು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗೈತಪ್ಪ ಅಂತ ಹೇಳಿದರೆ 8:15 ಸ್ಟಾರ್ಟ್ ಆಗಿದೆ. ಈ ರೈಲು ಎಷ್ಟೊತ್ತಿಗೆ ಹೋಗಿಬಿಡುತ್ತೆ ಅಜ್ಮೀರನ್ನು ಅಂತ ಹೇಳಿದರೆ 2:30 ಅಜ್ಮೀರ್ ತಲುಪಿತು. ಎಲ್ಲಿಂದ? ದೆಹಲಿಯಿಂದ. 8 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಚಿಕ್ಕ ಬುಕ್ ಅಂತ ಹೋಗಿ 2:30ಕ್ಕೆ ತಲುಪ. ಹಾಗಂದರೆ ಡ್ಯೂರೇಷನ್ ಎಷ್ಟಾಯಿತು, ಟೈಮ್ ಎಷ್ಟು ತೊಗೊಳ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ನೀವೀಗ ಏನು ಮಾಡಬೇಕು ಅಂತ ಹೇಳಿದರೆ ಇದು ಒಂದು ಕ್ಲಾಕ್ ಇದೆ ಅಂತ ತಿಳ್ಕೊಳ್ರಿ. ಇಲ್ಲೆಷ್ಟಿರುತ್ತೆ? 12 ಗಂಟೆ ಇರುತ್ತೆ, ಇಲ್ಲಿ 6 ಗಂಟೆ ಇರುತ್ತೆ, ಇಲ್ಲಿ 3, ಇಲ್ಲಿ 9 ಗಂಟೆ ಇರುತ್ತೆ. ಓಕೆನಾ? ಸೊ ಇಲ್ಲಿ 8:15 ಐತಿ ಮಕ್ಕಳೇ. 8:15 ಇಲ್ಲೇ ಆಗಿದೆ ಅಂತ ತಿಳ್ಕೊಳ್ರಿ. 8:15 ಅಂದರೆ ಇಲ್ಲಿದ್ದ ಹಿಡಿದು 12 ಗಂಟೆ ತನಕ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಷನ್ ಮಾಡಿರಿ ಫಸ್ಟ್. 8:15 ಅಂದರೆ 9:15 ಆಗುತ್ತಾ?
ಅಲ್ಲಿಗೆ 1 ಗಂಟೆ ಆಯಿತು. ನೆಕ್ಸ್ಟ್ 10 ಗಂಟೆ 15 ನಿಮಿಷ ಆಗುತ್ತಾ, 8 ಗಂಟೆ 15 ನಿಮಿಷ, 8:15ರಿಂದ 9:15 1 ಗಂಟೆ, 9:15ರಿಂದ 10:15 2 ಗಂಟೆ, 2 ಗಂಟೆ 10:15ರಿಂದ ಮತ್ತು 10:15ರಿಂದ 11:15 ಗಂಟೆ ಮಟ್ಟ 3 ಗಂಟೆ 3 ಗಂಟೆ ಆಯಿತು. 11:15ಕ್ಕೆ 12 ಗಂಟೆಗೆ 11:15 ಆದಮೇಲೆ ಮತ್ತೆ ಎಷ್ಟು ನಿಮಿಷ ಉಳಿತಪ್ಪ ಅಂತ ಹೇಳಿದರೆ 11:15ಕ್ಕೆ ಆ ಕಡೆಗೆ ಎಷ್ಟು ಉಳಿಯುತ್ತೆ ಹೇಳ್ರಿ ನೋಡೋಣ. 60 ನಿಮಿಷದಾಗ 15 ನಿಮಿಷ ಕಳೀರಿ. ಹಾಗಾದರೆ ಎಷ್ಟಾಗುತ್ತಪ್ಪ ಅಂತ ಹೇಳಿದರೆ 45 ನಿಮಿಷ ಉಳಿಯುತ್ತೆ. ಹಾಗಾದರೆ 3 ಗಂಟೆ 45 ನಿಮಿಷದ ಮಟ್ಟ 12 ಗಂಟೆಗೆ ಆಯಿತು. ಅರ್ಥವಾಯ್ತು ಮಕ್ಕಳೇ? 3 ಗಂಟೆ 45 ನಿಮಿಷ 12 ಗಂಟೆ ಮಟ್ಟ ಆಯಿತು. ನೆಕ್ಸ್ಟ್ ಇದು 2:30 ಅಂದರೆ ಎಲ್ಲಿದೆ? ಓಕೆ, ಇಲ್ಲಿ ಐತೆ ಅಂತ ಕೇಳ್ರಿ. 2 ಗಂಟೆ 30 ನಿಮಿಷ. ಇಲ್ಲಿ 12 ಗಂಟೆಯಿಂದ 2 ಗಂಟೆ 30 ನಿಮಿಷಪ್ಪ ಅಂತ ಹೇಳಿದರೆ ಇದು 2 ಗಂಟೆ 30 ನಿಮಿಷನೇ ಆಗಿರುತ್ತೆ ಡ್ಯೂರೇಷನ್. ಓಕೆ ಮಕ್ಕಳೇ? ಸೊ ಹಾಗಾದರೆ ಇಲ್ಲಿ ಮೊದಲಿಗೆ 8:15ರಿಂದ ಹಿಡಿದು 12 ಗಂಟೆ ತನಕ ಎಷ್ಟಾಯ್ತಪ್ಪ ಅಂತ ಹೇಳಿದ್ರೆ ನಮ್ಮದು 3 ಗಂಟೆ 45 ನಿಮಿಷ ಟೈಮ್ ಆಯಿತು. ಇಲ್ಲಿ 12 ಗಂಟೆಯಿಂದ ಸ್ಟಾರ್ಟ್ ಮಾಡಿ 2:30ವರೆಗೂ ಅಂತ ಹೇಳಿದರೆ 2 ಗಂಟೆ 30 ನಿಮಿಷ ಆಯಿತು. ಇವೆರಡನ್ನ ಕೂಡಿಬಿಟ್ರಿ. ಈಗ ಕೂಡ್ರಿ. ಇವಾಗ ಎಷ್ಟಾಯ್ತು ನೋಡಿರಿ, 5ಕ್ಕೆ 5 ಬಂತು. ನೆಕ್ಸ್ಟ್ 4 3 7 ಆಯಿತು. 5 ಗಂಟೆ 75 ನಿಮಿಷ ಆಯಿತು ಮಕ್ಕಳೇ. ಸೊ 5 ಗಂಟೆ 75 ನಿಮಿಷ ಅಂತ ಎಲ್ಲೂ ಇರೋದಿಲ್ಲ ನಿಮಗೆ. ಏನಿರುತ್ತೆ ಹಾಗಂದರೆ ಈ 5 ನಿಮಿಷದಲ್ಲಿ 60 ನಿಮಿಷ ಈ ಕಡೆ ಕಳಿಸಿಬಿಡ್ರಿ. ಅಂದರೆ 1 ಗಂಟೆ ಕನ್ವರ್ಟ್ ಮಾಡಿದ್ರಿ ನೀವು, ಹೌದಾ? 1 ಗಂಟೆ ಈ ಕಡೆ ಕಳಿಸಿದೆವಪ್ಪ ಅಂತ ಹೇಳಿದರೆ ಇದು 6 ಗಂಟೆ ಆಯಿತು. 6 ಗಂಟೆ ಸಾರಿ, ಇಲ್ಲಿ 60 ಕಳಿಸಿದಿರಿ. ಇಲ್ಲಿ ಎಷ್ಟು ಉಳಿತು? 60ನ್ನು ಈ ಕಡೆ ಕಳಿಸಿದರೆ 15 ನಿಮಿಷ ಈ ಕಡೆ ಉಳಿತು. ಸೊ ಹಾಗಾದರೆ ನಮ್ಮದು ಎಷ್ಟಪ್ಪ ಆನ್ಸರ್ ಅಂತ ಹೇಳಿದರೆ 6 ಗಂಟೆ 15 ನಿಮಿಷ ನಮ್ಮ ಸರಿಯಾದ ಉತ್ತರವಾಗಿದೆ. ಓಕೆ ಮಕ್ಕಳೇ? ಸೊ 6 ಗಂಟೆ ಏನಾಗಿದೆ ಅಂತ ಹೇಳಿದರೆ ದಿಸ್ ಈಸ್ ಅವರ್ ರೈಟ್ ಆನ್ಸರ್. 6 ಗಂಟೆ 15 ನಿಮಿಷ ಸರಿಯಾದ ಆಪ್ಷನ್ ಯಾವುದಪ್ಪ ಅಂತ ಹೇಳಿದರೆ ಆಪ್ಷನ್ ಬಿ, 6 ಗಂಟೆ 15 ನಿಮಿಷ ನಮ್ಮ ಸರಿಯಾದ ಉತ್ತರ. ಓಕೆ ನಮ್ಮ ಮಕ್ಕಳೇ? ಸೊ ಹಾಗಾದರೆ 44ನೇ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು ನಿಮಗೆ. 45ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿರಿ. ಶಾಲೆಯಲ್ಲಿ 3/5ರಷ್ಟು ಮಕ್ಕಳು ಹುಡುಗರಿದ್ದಾರೆ ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ 800ರಷ್ಟಿದೆ. ಹುಡುಗರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಒಂದು ಭಿನ್ನ ರಾಶಿ ಕೊಟ್ಟಿದ್ದಾನೆ, ಒಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ. ಓಕೆನಾ? ಸೊ ಏನಪ್ಪ ಅಂದರೆ ಹುಡುಗರ ಸಂಖ್ಯೆ ಎಷ್ಟೈತಿ ಇಲ್ಲಿ? ಹುಡುಗರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದರೆ 3/5ರಷ್ಟು ಸಾರಿ 3/5ರಷ್ಟೈತಿ ಹುಡುಗರ ಸಂಖ್ಯೆ. ಓಕೆನಾ? ಅದೇ ರೀತಿಯಾಗಿ ಹುಡುಗಿಯರ ಸಂಖ್ಯೆ ಎಷ್ಟಿರುತ್ತೆ ಹೇಳ್ರಿ ಹಾಗಾದರೆ? ಇವ್ರು ಯಾರಪ್ಪ ಅಂತ ಹೇಳಿದರೆ ಹುಡುಗರು. ಅದೇ ರೀತಿಯಾಗಿ ಇಲ್ಲಿ ಹುಡುಗಿಯರು. ಹುಡುಗರ ಸಂಖ್ಯೆ 3/5 ಇದೆ. ಹುಡುಗಿಯರ ಸಂಖ್ಯೆ ನಂಬರ್ನೇ ಕೊಟ್ಬಿಟ್ಟಿದ್ದಾರೆ ಅವರು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇದೇನಪ್ಪ ಅಂದರೆ 800 ಅಂತೇಳಿ ನಂಬರ್ನೇ ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ 800 ಕೊಟ್ಟಾಗ ನೀವು ಇದನ್ನ ಏನು ಮಾಡಿರಿ, ಭಿನ್ನ ರಾಶಿಗೆ ಮಾಡ್ಬೋದು ನೀವು ಮಕ್ಕಳೇ. ಈ ಹುಡುಗರ ಸಂಖ್ಯೆ 3/5 ಐತೆ ಅಂದರೆ 5ರಲ್ಲಿ 3 ಕಳೀರಿ, 2 ಉಳಿತು. 2/5. ಇದು ಯಾರ ಭಾಗಪ್ಪ ಅಂತ ಹೇಳಿದರೆ ಹುಡುಗಿಯರ ಭಾಗ, ಹೌದಾ? ಇದು ಹುಡುಗಿಯರ ಭಾಗ ಹೌದಲ್ಲೋ? ಓಕೆ, ಹಾಗಾದರೆ ಹುಡುಗಿಯರ ಭಾಗ ಎಷ್ಟಪ್ಪ ಅಂತ ಹೇಳಿದರೆ 2/3. ಹುಡುಗರ ಭಾಗ 2/3 ಅಲ್ಲ, 2/5. ಹುಡುಗರ ಭಾಗ ಎಷ್ಟಪ್ಪ ಅಂತ ಹೇಳಿದರೆ 3/5. ಇಷ್ಟಂತ ಕನ್ಫರ್ಮ್ ಆಯಿತಾ? ಹಾಗಾದರೆ ನಿಮಗೆ ಬೆಲೆ ಕೊಟ್ಟಿದ್ದಾರೆ ಮಕ್ಕಳು. ಎಷ್ಟಪ್ಪ ಅಂದರೆ 2/5ರ ಬೆಲೆ ಕೊಟ್ಟಿದ್ದಾರೆ. 3/5ರ ಬೆಲೆಯನ್ನು ನೀವು ಕಂಡುಹಿಡಿಬೇಕು. ಓಕೆನಾ? ಸೊ ಇದು ಭಾಳಷ್ಟು ಸುಲಭವಾಗಿರುತ್ತೆ. ಏನಪ್ಪ ಅಂತ ಹೇಳಿದರೆ ಯಾವುದರ ಬೆಲೆ ಕೊಟ್ಟಿದ್ದಾರೆ ಅದನ್ನು ಕೆಳಗಡೆ ಬರ್ಕೊಳ್ಬೇಕು. ಯಾವುದ್ರ ಬೆಲೆ ಕೊಟ್ಟರಪ್ಪ ಅಂತೇಳಿದರೆ 2/5ರ ಬೆಲೆ ಕೊಟ್ಟಿದ್ದಾರೆ. ನಮಗೆ ಎಷ್ಟು ಕೊಟ್ಟಿದ್ದಾರೆ ಅದನ್ನು 800, ಇದನ್ನು ಪಕ್ಕದಾಗ ಬರೀಬೇಕು. ಓಕೆನಾ? ಯಾವುದ್ರ ಬೆಲೆ ಕೇಳಿದಾರಪ್ಪ ಅಂತ ಹೇಳಿದರೆ 3/5ರ ಬೆಲೆ ಕೇಳಿದ್ದಾರೆ ಮಕ್ಕಳೇ. ಓಕೆನಾ? ಸೊ ಹಾಗಾದರೆ ಈಗ ನಿಮಗೆ ಇನ್ನೂ ಸುಲಭ ಆಗಿಬಿಡ್ತು. ಈ ಕಡೆ ಇದ್ದದ್ದನ್ನು ಏನು ಮಾಡಿರಿ, ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡಿರಿ. ಒಂದು ಸ್ವಲ್ಪ ಸ್ಪೇಸ್ ಮಾಡ್ಕೊಂಬಿಡೋಣ. ಫಸ್ಟು ಜಾಗ ಕಡಿಮೆ ಇದೆ ಇಲ್ಲಿ. ಓಕೆ, ರೈಟ್. ಇವಾಗ ಏನಪ್ಪ ಅಂತ ಹೇಳಿದರೆ = ಹಾಕ್ರಿ, = ನೆಕ್ಸ್ಟ್ 3/5 3/5 ಹಾಗೆ ಬರಿತೀವಿ ನಾವು. ಓಕೆನಾ ಮಕ್ಕಳೇ? ಸೊ ಈ 2/5 ಏನು ಮಾಡ್ತೀವಿ, ಆ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಏನಪ್ಪ ಅಂತ ಹೇಳಿದರೆ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಈ ಕಡೆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಇಂಟು 2/5 ಇದ್ದು ಇಂಟು ಆಗಿಬಿಟ್ಟು 5/2 ಆಗುತ್ತೆ. ಓಕೆನಾ? ಇಂಟು ಮತ್ತೆ ಏನಾಗುತ್ತಪ್ಪ ಅಂತ ಹೇಳಿದರೆ 800ಕ್ಕೆ 800 ಹಾಗೆ ಇದೆ. ಸೊ ಹಾಗಾದರೆ ಮಕ್ಕಳು ಇವಾಗ ಏನು ಮಾಡ್ಬೋದು ಅಂತ ಹೇಳಿದರೆ ಇಲ್ಲಿ ಸರಳೀಕರಣ ಮಾಡಿರಿ. 2 1 2, 2 4 8, 40 ಆಯಿತು. 5 1 5, 5 1 5. ಓಕೆನಾ? ಸೊ ಹಾಗಾದರೆ ಇಲ್ಲಿಗೆ ಕೂಡ ಮುಗೀತು.
ಸೊ ಹಾಗಾದರೆ ಇವೆರಡು ಗುಣಾಕಾರ ಮಾಡಿರಿ. ಇಲ್ಲಿದೆ ಎಷ್ಟಿದೆ 3 ಇಂಟು 4 ಮಾಡಿರಿ 4 ಮೂರಲೆ 12, 4 ಮೂರಲೆ 12, 4 ಮೂರಲೆ 100, ಸಾರಿ ಇದೊಂದು ಇದು ಸಾರಿ ಓಕೆ ಮಕ್ಕಳೇ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ 80 ಇಲ್ಲಿರ್ತಕ್ಕಂಥದ್ದು 800 ಐತೆ, ಹೌದಾ? ಓಕೆ, ಇಲ್ಲಿ ಏನಪ್ಪ ಅಂದರೆ 2 ಒಂದಲೇ 2 400ಲೇ ಹೋಗುತ್ತಲ್ವಾ? ಓಕೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ 400 ಬರೆದ್ಬಿಟ್ಟು ನಾವು 40 ಬರೆದಿದ್ದೀವಿ. ಓಕೆ, ಇರಲಿ. ಇವಾಗ 400 ಇಂಟು 3 ಮಾಡಿದೆಪ್ಪ ಅಂತ ಹೇಳಿದ್ರೆ 1200 ಬಂತು. ಸೊ ನಮ್ಮ ಉತ್ತರ ಎಷ್ಟಪ್ಪ ಅಂತ ಹೇಳಿದರೆ 1200. ಸಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳೇ. ಸೊ ಅವ್ರು ಏನು ಕೇಳಿದಾರಪ್ಪ ಪ್ರಶ್ನೆಯಲ್ಲಿ ಅಂತ ಹೇಳಿದರೆ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಅವರು. ಓಕೆನಾ? ಇಲ್ಲಿ ಕೇಳಿರೋ ಪ್ರಶ್ನೆಗೆ ಉತ್ತರ ಹುಡುಗರ ಸಂಖ್ಯೆ ಎಷ್ಟು. ಹುಡುಗರ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದರೆ ಹುಡುಗರ ಸಂಖ್ಯೆ ಎಷ್ಟು ಅಂತ ಹೇಳಿದರೆ ನಮ್ಮದು 1200 ರೂಪಾಯಿ. 1200 ನಮ್ಮ ಸಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳೇ. ಓಕೆ ಮಕ್ಕಳೇ, ಹಾಗಾದರೆ 46ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಸೊ 46ನೇ ಪ್ರಶ್ನೆ ಏನು ಹೇಳುತ್ತಪ್ಪ ಅಂದರೆ ಇಲ್ಲಿ ಮೊತ್ತವನ್ನು ಕಂಡು ಹಿಡಿಯಿರಿ. ಮೊತ್ತ ಅಂದರೆ ಯಾವ ರೀತಿಯಾಗಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆ ಏನಿದೆ ನೋಡ್ರಿ, ಇದನ್ನಪ್ಪ ಅಂದರೆ ಇವುಗಳ ಮೊತ್ತ ಕಂಡುಹಿಡಿಯಬೇಕು. ಇವುಗಳದೆಷ್ಟರದ್ದು ಮೊತ್ತ ಕಂಡುಹಿಡಿಯಬೇಕು. ಸೊ ಮೊತ್ತ ಅಂತ ಹೇಳಿದರೆ ನಿಮಗೆ ಗೊತ್ತಿರೋ ಪ್ರಕಾರ ಏನಪ್ಪ ಅಂದರೆ ಕೂಡಿಸ್ಬೇಕು. ಇದು ದಶಮಾಂಶ ಸಂಖ್ಯೆ ಆಗಿದೆ. ಫಸ್ಟ್ ಒನ್ ಯಾವುದಪ್ಪ ಅಂದರೆ 7.7. ನೆಕ್ಸ್ಟ್ ಪಾಯಿಂಟ್ ಕೆಳಗೆ ಪಾಯಿಂಟ್ ಇಡೋದು 7.07. ಅದೇ ರೀತಿಯಾಗಿ ನೆಕ್ಸ್ಟು 7.007. ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದರೆ 77.0077. ಇವುಗಳ ಮೊತ್ತ ಕಂಡುಹಿಡಿಯಬೇಕಾಗಿದೆ ಮಕ್ಕಳೇ. ಸೊ ಕೂಡಿಸ್ಬೇಕು, ಇವನ್ನ ಕೂಡಿಸೋದು. ಓಕೆನಾ? ಸೊ ನಿಮಗೇನೋ ಮೇಲ್ಗಡೆ ಏನಿಲ್ಲ ಅಂದರೆ ಸಹಿತ ಏನು ಮಾಡ್ಬೋದು, ನಿಮಗೆ ಸೊನ್ನೆಗಳನ್ನು ಬರ್ಕೊಳ್ಬೋದು. ಇದರಿಂದ ನಿಮಗೆ ಕೂಡಿಸ್ಲಿಕ್ಕೆ ಹಗರ ಆಗುತ್ತೆ. ಓಕೆನಾ? ಇದಕ್ಕೆ 7 ಹಾಗೆ ಇಡ್ರಿ. 7 ಎಷ್ಟಾಯ್ತಪ್ಪ ಅಂದರೆ 14 ಆಯಿತು. 1 ಕ್ಯಾರಿ ಬಂತು. 7 1 8. ನೆಕ್ಸ್ಟ್ 7 ಹಾಗೆ ಬಿಡ್ರಿ. ನೆಕ್ಸ್ಟ್ ಪಾಯಿಂಟು ಇದು 28 ಆಗುತ್ತೆ. ನೆಕ್ಸ್ಟು 7 2 9. 98.784. 98.7. ಆಪ್ಷನ್ ಬಿ ಈಸ್ ಅವರ್ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳೇ. ಓಕೆನಾ ಮಕ್ಕಳೇ? ಸೊ ಹಾಗಾದರೆ 46ನೇ ಪ್ರಶ್ನೆಗೆ ಉತ್ತರ ನೋಡಿದ್ದೀವಿ. ಸೊ ಅದೇ ರೀತಿಯಾಗಿ 47ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿರಿ. ಒಂದು ಪಂದ್ಯವು ಅರ್ಧ ಗಂಟೆಯವರೆಗೆ ಇರುತ್ತದೆ. ಪಂದ್ಯದ ಒಟ್ಟು ಸಮಯ 1/10ರಷ್ಟು ಸಮಯವನ್ನು ಟೈಮ್ ಔಟ್ಗೋಸ್ಕರ ತೆಗೆದುಕೊಳ್ಳುತ್ತಾರೆ. ಅಥವಾ ತೆಗೆದುಕೊಳ್ಳಲಾಗಿದೆ. ಟೈಮ್ ಔಟ್ಗೋಸ್ಕರ ಎಷ್ಟು ನಿಮಿಷಗಳ ಸಮಯವನ್ನು ತೆಗೆದುಕೊಳ್ತಾರೆ. ಭಾಳಷ್ಟು ಇದನ್ನು ಸುಲಭವಾಗಿ ನೀವು ಬಿಡಿಸ್ಬೋದು. ಏನಪ್ಪ ಅಂದರೆ ಒಂದು ಅರ್ಧ ಗಂಟೆಯ ಸಮಯ. ಆಪ್ಷನ್ಸ್ ಎಲ್ಲವೂ ಕೂಡ ಎದುರಾಗಿದ್ದವಪ್ಪ ಅಂದರೆ ನಿಮಿಷದಲ್ಲಿದ್ದಾವೆ. ಅರ್ಧ ಗಂಟೆ ಸಮಯ ಈ ಒಂದು ಪಂದ್ಯ ನಡೀತೈತೆ ಅಂದರೆ ನಿಮಗೆ ಎಷ್ಟು ನಿಮಿಷ ನಡೀತೈತಪ್ಪ ಅಂತ ಹೇಳಿದರೆ 30 ನಿಮಿಷ ನಡೆಯುತ್ತೆ. ಸೊ ಇದರಲ್ಲಿ ಎದಕ್ಕೋಸ್ಕರ ಟೈಮ್ ಔಟ್ ಅಂತ ಹೇಳಿದರೆ ರೆಸ್ಟ್ ತೊಗೊಳ್ತಾ ಇದ್ದಾರೆ ಅವರು. ಎಷ್ಟಪ್ಪ ಅಂದರೆ 1/10 ಭಾಗದಷ್ಟು ಅಂದರೆ 30 × 10 ಭಾಗ ಅಂತ ಹೇಳಿದರೆ 3 ನಿಮಿಷ ಬಂತು. ಸೊ ಹಾಗಾದರೆ ನಮ್ಮ ಉತ್ತರ ಯಾವುದು ಬಂತಪ್ಪ ಅಂತ ಹೇಳಿದರೆ ಆಪ್ಷನ್ ಬಿ ಈಸ್ ಅವರ್ ರೈಟ್ ಆನ್ಸರ್. ಓಕೆ ನಮ್ಮ ಕಡೆ. ಸೊ 47ನೇ ಪ್ರಶ್ನೆಗೆ ಬಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. ಅದೇ ರೀತಿಯಾಗಿ 48ನೇ ಪ್ರಶ್ನೆ ನೋಡ್ರಿ. ಏನಪ್ಪ ಅಂದರೆ 270 ಮತ್ತು 426 ವಿಭಜಿಸಿದಾಗ ಪ್ರತಿ ಪ್ರಕರಣದಲ್ಲೂ 6 ಶೇಷ ಉಳಿಯುವ ದೊಡ್ಡ ಸಂಖ್ಯೆ ಯಾವುದು? ಓಕೆ, ಮಾಡ್ಬೋದು ಮಕ್ಕಳೇ. ಭಾಳಷ್ಟು ಸುಲಭವಾಗಿದೆ ಇದು. ಏನಪ್ಪ ಅಂತ ಹೇಳಿದ್ರೆ ಈಗ ಆಪ್ಷನ್ಸ್ ಮುಖಾಂತರನೇ ಮಾಡಿಬಿಡ್ರಿ ನೀವು, ಅಂದರೆ ನಿಮಗೆ ಈಸಿ ಆಗಿಬಿಡುತ್ತೆ. ಈಗ 12ರಿಂದ ನೀವು ಭಾಗಾಕಾರ ಮಾಡಿರಿ. ಇದನ್ನು ಎ ಆಪ್ಷನ್ನ ಚೆಕ್ ಮಾಡಂತೇಳ್ರಿ. ಇವಾಗ ಏನಪ್ಪ ಅಂದರೆ 12ರಿಂದ 270 ಭಾಗಾಕಾರ ಮಾಡಿರಿ. ಶೇಷ ಎಷ್ಟು ಉಳಿಯುತ್ತೆ? 6 ಶೇಷ ಉಳಿಬೇಕಂತ ಹೇಳ್ತಾರೆ, ಹೌದಾ? 12 ಅಂದರೆ 12 24 ಆಯಿತು. ಓಕೆನಾ? ಸೊ ಹಾಗಾದರೆ 7ರಲ್ಲಿ 4 ಹೋದರೆ ಎಷ್ಟು ಉಳಿತು ನಿಮಗೆ? 3 ಉಳಿತು. ನೆಕ್ಸ್ಟ್ 0 ಬಂತು. 12 24 ಬರುತ್ತೆ. ಮತ್ತು ನೆಕ್ಸ್ಟು 6 ಶೇಷ ಉಳಿತು. ಓಕೆನಾ? ಸೊ ಇಲ್ಲೂ ಶೇಷ 6 ಉಳಿತೈತಪ್ಪ ಅಂತ ಹೇಳಿದ್ರೆ 426ರಿಂದ 12ನ ಭಾಗಾಕಾರ ಮಾಡಿರಿ. ಇಲ್ಲೂ ಕೂಡ ಎಷ್ಟು ಶೇಷ ಉಳಿಯುತ್ತೆ ನೋಡಿರಿ. ಓಕೆನಾ? 12 3 36 ಬಂತು. ನೆಕ್ಸ್ಟು 36ರಲ್ಲಿ ಎಷ್ಟು ಉಳಿತಪ್ಪ ಅಂತ ಹೇಳಿದ್ರೆ ಇಲ್ಲೂ ಕೂಡ 6 ಶೇಷ ಉಳಿಯುತ್ತೆ. ಇದನ್ನು 6ನ ಕೆಳಗಡೆ ಇಸ್ಕೊಂಡ್ರಿ. 12 ಇಲ್ಲಿ 60. ಇಲ್ಲೂ ಕೂಡ 6 ಶೇಷ ಬಂತು. ಓಕೆ ನಮ್ಮ ಕಡೆ. ಸೊ ಅಲ್ಲಿ ಹೇಗೆ ಕೇಳ್ತಾರಪ್ಪ ಅಂದರೆ ಶೇಷ ಇಲ್ಲೂ ಕೂಡ 6 ಉಳಿತು, ಇಲ್ಲೂ 6 ಉಳಿತು.
ಇಲ್ಲೂ 12ರಿಂದ ಭಾಗಾಕಾರ ಮಾಡಿದ್ದೀವಿ, ಇಲ್ಲೂ 12ರಿಂದನೇ ಭಾಗಾಕಾರ ಮಾಡಿದ್ವಿ. ಹಾಗಾದರೆ ನಮ್ಮ ಉತ್ತರ ಯಾವ ಸರಿ ಆಗುತ್ತಪ್ಪ ಅಂತ ಹೇಳಿದರೆ 12. 279 426 ವಿಭಜಿಸಿದಾಗ 6 ಶೇಷ ಉಳಿಯುತ್ತೆ, 6 ಶೇಷ ಉಳಿದಿದೆ. ಹಾಗಾಗಿ 48ನೇದು ಬಿ ಆಪ್ಷನ್ ಇಸ್ ಅವರ್ ರೈಟ್ ಆನ್ಸರ್. ಓಕೆ ಮಕ್ಕಳೇ. ಸೊ ಹಾಗಾದರೆ 49ನೇ ಪ್ರಶ್ನೆ ಉತ್ತರ ನೋಡಿರಿ. ಎ ಎಂಬ ವ್ಯಕ್ತಿಯಿಂದ ಒಂದು ರೇಡಿಯೋ ಅದರ ಗುರುತು ಬೆಲೆಯ 3/4 ಭಾಗಕ್ಕೆ ಖರೀದಿಸಲ್ಪಡುತ್ತದೆ ಮತ್ತು ಅದನ್ನು ಗುರುತಿಸಿದ ಬೆಲೆಗಿಂತ ಶೇಕಡಾ 20ರಷ್ಟು ಹೆಚ್ಚು ಮಾರಾಟ ಮಾಡಲಾಗುತ್ತದೆ. ಹಾಗಾದರೆ ಎ ಗಳಿಸಿದ ಶೇಕಡಾ ಲಾಭ. ಸೊ ಭಾಳಷ್ಟು ಸುಲಭವಾದ ಪ್ರಶ್ನೆ ಇದು ನೋಡಿರಿ. ಎ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತ ಹೇಳಿದರೆ, ಒಂದು ರೇಡಿಯೋವನ್ನು ಅದರ ಗುರುತಿನ ಬೆಲೆ ಅಂತ ನಮಗೆ ಗೊತ್ತಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಅದರ ಗುರುತಿನ ಬೆಲೆ ಏನಾಗಿರಲಪ್ಪ ಅಂತ ಹೇಳಿದರೆ ₹100 ವಸ್ತು ಇದೆ ಅಂತ ತಿಳ್ಕೊಳ್ರಿ. ನೋಡಿರಿ, ಏನಾದರೂ ಒಂದು ವಸ್ತು ನಿಮಗೆ ₹100 ಹೇಳಿದ ತಕ್ಷಣ ನಾವು ಅಷ್ಟೇ ದುಡ್ಡನ್ನು ಕೊಟ್ಟು ತಗೊಳ್ಳೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಮತ್ತು ಅದರೊಳಗೆ ಕನ್ಸೆಷನ್ ಮಾಡು ಅಂತೇಳಿ ತಿಳ್ಕೊಂಡು ನಾವೇನು ಮಾಡ್ತೀವಿ, ಕಡಿಮೆ ಮಾಡಿಸ್ತೀವಿ. ಹಾಗಂದ್ರೆ ಈ ಒಂದು ₹100 ಇದ್ದಂಥದ್ದನ್ನು ಏನು ಮಾಡಿದ್ರಪ್ಪ ಅಂತಂದ್ರೆ ಅವನು 3/4 ಭಾಗ ಖರೀದಿಸಿದ. ಅಂದ್ರೆ ಮುಕ್ಕಾಲು ಭಾಗ, 3/4 ಭಾಗ ಅಂತ ಹೇಳಿದ್ರೆ ಹೆಂಗಾಯ್ತು ಇಲ್ಲಿ, 4 4 25. ಓಕೆ, 25 ₹75 ಕೊಟ್ಟು ಈ ಒಂದು ವಸ್ತುವನ್ನು ತೆಗೆದುಕೊಂಡ ಅವನು. ಇದನ್ನು ತೆಗೆದುಕೊಂಡ ಮೇಲೆ ಅವನು ಏನು ಮಾಡ್ತಾನಪ್ಪ ಅಂದರೆ 20% ಲಾಭಕ್ಕೆ ಮಾರ್ತಾ ಇದ್ದಾನೆ. 20% ಲಾಭಕ್ಕೆ ಅಂತ ಹೇಳಿದ್ರೆ ₹100 ತೊಗೊಂಡಿದ್ದ, ಅದನ್ನು ಎಷ್ಟಕ್ಕೆ ಮಾರಿದಪ್ಪ ಅಂದರೆ ₹120 ಮಾರಿದ. ಹಾಗಾದರೆ ಮಕ್ಕಳೇ, ಇಲ್ಲಿ ನಿಮಗೆ ಸೀದಾ ಗೊತ್ತಾಗ್ತೈತಿ 120 ಏನಪ್ಪ ಅಂತ ಹೇಳಿದ್ರೆ ಇದು ಸೆಲ್ಲಿಂಗ್ ಪ್ರೈಸ್. SP ಅಂದರೆ ಮಾರಿದ ಬೆಲೆ, ಇದು 120. ಓಕೆನಾ. ಸೊ ಅದೇ ರೀತಿಯಾಗಿ CP ಕಾಸ್ಟ್ ಪ್ರೈಸ್ ಅಂದರೆ ಕೊಂಡ ಬೆಲೆ ಎಷ್ಟಪ್ಪ ಅಂತ ಹೇಳಿದರೆ 75. ಓಕೆನಾ. ಸೊ ಹಾಗಾದರೆ ಈ 120 ಮಾರಿದ ಬೆಲೆ ಆಯಿತು, ₹75 ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕೊಂಡ ಬೆಲೆ ಆಯಿತು. ಹಾಗಾದರೆ ಇದರಲ್ಲಿ ಇದನ್ನು ಕಳೆಯಿರಿ, ಎಷ್ಟು ಉಳಿತು ನೋಡಿರಿ. ನೆಕ್ಸ್ಟ್ ಎಷ್ಟು ಉಳಿತಪ್ಪ ಅಂತ ಹೇಳಿದರೆ 11.45. ಓಕೆ. ಸೊ ಹಾಗಾದರೆ ಮಕ್ಕಳು ಇಲ್ಲಿ ಎಷ್ಟು ಉಳಿತಪ್ಪ ಅಂತ ಹೇಳಿದ್ರೆ ಕಳೆದಾಗ ₹45 ಏನಾಯ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಲಾಭ ಉಳಿತು. ಹಾಗಾದರೆ ಲಾಭ 45 ಆದರೆ ಪರ್ಸಂಟೇಜ್ ಕಂಡುಹಿಡಿಯಬೇಕಾಗಿದೆ ಇಲ್ಲಿ ಅವ್ರಿಗೆ. ನಮ್ಮ ಪರ್ಸಂಟೇಜ್ ಕಂಡು ಸೂತ್ರ ಏನು ಹೇಳ್ರಿ ನೋಡೋಣ. ಒಂದು ನಿಮಿಷ ಸ್ವಲ್ಪ ಸ್ಪೇಸ್ ಮಾಡ್ಕೊಂಬಿಡೋಣ ಇಲ್ಲಿ. ಓಕೆ ಮಕ್ಕಳೇ, ಸೊ ಇನ್ನೂ ಸ್ವಲ್ಪ ಸ್ಪೇಸ್. ಇಲ್ಲಿ ಇದೇನಪ್ಪ ಅಂದರೆ ಇದು ಪ್ರಾಫಿಟ್, ಇದು ಅಂದರೆ ಲಾಭ ಆಗಿದೆ ನಮಗೆ. ಪ್ರಾಫಿಟ್ ಕಂಡಿಡಿಸೋದು ಪರ್ಸಂಟೇಜ್ ಪ್ರಾಫಿಟ್ ಕಂಡಿಬೇಕಾಗಿತ್ತು. ನಾವು ಪರ್ಸಂಟೇಜ್ ಪ್ರಾಫಿಟ್ ಕಂಡಿಯೋದಕ್ಕೋಸ್ಕರ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ನಾವು ಪ್ರಾಫಿಟ್ ಡಿವೈಡೆಡ್ ಬೈ CP × 100 ಸೂತ್ರ ಹಾಕೋಣ. ಓಕೆನಾ ಮಕ್ಕಳೇ. ಸೊ ಹಾಗಾದರೆ ಪ್ರಾಫಿಟ್ ಎಷ್ಟಿದೆ ನಮಗೆ, ₹45 ಪ್ರಾಫಿಟ್ ಐತಿ. CP ಅಂತ ಹೇಳಿದ್ರೆ ಕೊಂಡ ಬೆಲೆ ಎಷ್ಟೈತಪ್ಪ ಅಂತ ಹೇಳಿದ್ರೆ ₹75 ಇದೆ. ಅದೇ ರೀತಿಯಾಗಿ × 100 ಹಾಗೆ ಬರಿತೀವಿ. 25 3 75, 25 4 100. ಸೊ ಹಾಗಾದರೆ ನಮಗೆ ಎಷ್ಟು ಬಂತು ಇಲ್ಲಿ, 4 5 20. ಸಾರಿ, ಇನ್ನೂ ಮುಗಿದಿಲ್ಲ, ಸಾರಿ. ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ 3 1 3 3 5 15. ಓಕೆ, 3 1 3 3 5 15 ಅಂದರೆ 15 ಬಂತು ಉತ್ತರ. 15 1 15 15 × 4 ಮಾಡಿದರೆ 15 4 60% ಏನಾಗಿದೆ ಅಂತ ಹೇಳಿದರೆ ಮಕ್ಕಳೇ, ಬರೋಬ್ಬರಿ 60% ಲಾಭ ಆಗಿದೆ ಅವನಿಗೆ. ಎಷ್ಟು ಪರ್ಸೆಂಟ್ ಲಾಭ ಆಗಿದೆ? ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಓಕೆನಾ ಮಕ್ಕಳೇ. ಸೊ 49ಕ್ಕೆ 15% ಲಾಭ ಆಯಿತು, ಸಾರಿ 60% ಲಾಭವಾಗಿದೆ. 60ನೇ ಪ್ರಶ್ನೆ ಎಲ್ರಿಗೂ ಆನ್ಸರ್ ಬಂತಾ? ಅದೇ ರೀತಿಯಾಗಿ ನೆಕ್ಸ್ಟ್ ಎಷ್ಟನೇ ಕ್ವಶನ್ ಅಪ್ಪ ಅಂತ ಹೇಳಿದರೆ, ಇದು 49 ಆದಮೇಲೆ ನೆಕ್ಸ್ಟ್ ಬರೋದು 50ನೇ ಪ್ರಶ್ನೆ. ಇದು ಮಿಸ್ಟೇಕ್ ಆಗಿದೆ, ಇರಲಿ, 50ನೇ ಪ್ರಶ್ನೆ ಆಗುತ್ತೆ. ಸೊ ಹಾಗಂದರೆ 50ನೇ ಪ್ರಶ್ನೆ ಏನಾಗುತ್ತೆ, ಒಂದು ವಸ್ತುವನ್ನು ₹7,500ಕ್ಕೆ ಖರೀದಿಸಿ ಆ ₹8,400ಕ್ಕೆ ಮಾರಾಟ ಮಾಡಲಾಗುತ್ತದೆ. ಬರುವ ಲಾಭದ ಶೇಕಡ ಎಷ್ಟು? ಸೊ ಆಗಲೇ ಮಾಡಿದಲ್ಲ ಅಂಥದ್ದೇ ಪರ್ಸಂಟೇಜ್ ಕಂಡಿದೆ, ಶೇಕಡ ಲಾಭ ಕಂಡಿದೆ ಇದು ಕೂಡ. ಹಾಗಾದರೆ ನಮ್ಮದು ಇಲ್ಲಿ ಏನಪ್ಪ ಅಂತ ಹೇಳಿದರೆ ಖರೀದಿಸಿದ SP ಕೊಂಡ ಬೆಲೆ, ಮಾರಿದ ಬೆಲೆ ಎಷ್ಟಿದೆಯಪ್ಪ ಅಂತ ಹೇಳಿದರೆ 8,400 ಇದೆ ಮಕ್ಕಳೇ. ಅವಾಗ ಅದೇ ರೀತಿಯಾಗಿ CP ಕೊಂಡ ಬೆಲೆ ಎಷ್ಟಿದೆ ಹೇಳ್ರಿ, 7,500 ಇದೆ. ಹಾಗಾದರೆ ಇದರಲ್ಲಿ ಇದನ್ನು ಕಳೀರಿ, 0 0. ಓಕೆ. ಸೊ 8,400ರಲ್ಲಿ ಇಷ್ಟನ್ನು ಕಳೆದಾಗ ಉಳಿದಿದ್ದು ಎಷ್ಟಪ್ಪ ಅಂತ ಹೇಳಿದರೆ 900 ಉಳಿತು ಮಕ್ಕಳೇ. ಓಕೆನಾ. ಸೊ ಈ 900 ಉಳಿದ್ರೆ ನಾವೇನು ಕಂಡಿಬೇಕಾಗಿದೆ, CP ಪರ್ಸಂಟೇಜ್ ಪ್ರಾಫಿಟ್ ಕಂಡಿಬೇಕಾಗಿದೆ. ಪರ್ಸಂಟೇಜ್ ಪ್ರಾಫಿಟ್ ಕಂಡಿಡಲಿಕ್ಕೆ ನಿಮಗೆ ಗೊತ್ತಿದೆ, ಪರ್ಸಂಟೇಜ್ ಪ್ರಾಫಿಟ್ ಈಸ್ ಇಕ್ವಲ್ ಟು ಪ್ರಾಫಿಟ್ ಎಷ್ಟು 900 ಆಗುತ್ತೆ. CP ಅಂದರೆ ಕೊಂಡ ಬೆಲೆ ಎಷ್ಟಿದೆ ಇಲ್ಲಿ, 7,500 ಇದೆ ಸರ್. ಓಕೆ, ಇಂಟು ಎಷ್ಟಪ್ಪ ಅಂದರೆ 100. ಈ 0 2 0 ಕ್ಯಾನ್ಸಲ್ ಆಯಿತು. ಓಕೆನಾ. 25 3 25 4. ಓಕೆನಾ. 3 1 3 3 3 9. ಸೊ ಹಾಗಾದರೆ 4 3 12% ಏನಾಯಿತು ಮಕ್ಕಳೇ. ಹಾಗಾದರೆ ಇವನಿಗೆ ಲಾಭ ಆಯಿತು. ಎಷ್ಟು ಪರ್ಸೆಂಟ್ ಲಾಭ ಆಯಿತಪ್ಪ ಅಂತ ಹೇಳಿದ್ರೆ
12% ಲಾಭ ಆಯಿತು. ಆಪ್ಷನ್ ಸಿ ಇಸ್ ಅವರ್ ರೈಟ್ ಆನ್ಸರ್. ಓಕೆ ನಮ್ಮ ಕಡೆ 50ನೇ ಪ್ರಶ್ನೆ ಮುಗೀತು. ಸೊ ಅದೇ ರೀತಿಯಾಗಿ ಇವಾಗ ಏನಪ್ಪ ಅಂತಂದರೆ 51ನೇ ಪ್ರಶ್ನೆ ಏನು ಹೇಳುತ್ತೆ, ಒಬ್ಬ ಕ್ರಿಕೆಟಿಗ 24 ಇನ್ನಿಂಗ್ಸ್ಗಳಲ್ಲಿ ಸರಾಸರಿ ರನ್ 28 ರನ್ ಗಳಿಸಿದ್ದಾನೆ. ತನ್ನ ಸರಾಸರಿ 29 ಮಾಡಲು 25ನೇ ಇನ್ನಿಂಗ್ಸ್ನಲ್ಲಿ ಎಷ್ಟು ರನ್ಗಳನ್ನು ಗಳಿಸಬೇಕು? ಏನು ಮಾಡಿದಾನಪ್ಪ ಅಂತಂದರೆ ಇಲ್ಲಿ ಮೊತ್ತ ಕಂಡಿಡ್ಬೇಕು ನೀವು. ಏನು ಮಾಡಿದ್ದಾನೆ, ಒಬ್ಬ ಕ್ರಿಕೆಟಿಗ 24 ಇನ್ನಿಂಗ್ಸ್ನಲ್ಲಿ 28 ರನ್ ಗಳಿಸಿದ್ದಾನೆ. 24 ಇಂಟು 28 ಮಾಡಿರಿ, ಇವೆರಡು ಗುಣಾಕಾರ ಮಾಡಿರಿ, ಎಷ್ಟು ಬರುತ್ತೆ ನಾವು ಹೇಳ್ರಿ. 24 ಇಂಟು 28 ಮಾಡಿದಾಗ ಇವೆರಡು ಗುಣಾಕಾರ ಮಾಡಿದಾಗ 672 ಬಂತು. ಅದೇ ರೀತಿಯಾಗಿ ಅವನು ಇಷ್ಟು ಮೊತ್ತವನ್ನು ಗಳಿಸಿದ್ದಾನೆ ಅಂದರೆ 24 ಇನ್ನಿಂಗ್ಸ್ಗಳಲ್ಲಿ ಸರಾಸರಿ 28 ರನ್, ಅಂದರೆ ಟೋಟಲ್ ಅವ್ನ ರನ್ ಎಷ್ಟಪ್ಪ ಅಂದರೆ 672 ರನ್ ಹೊಡೆದಿದ್ದಾನೆ ಅವನು. ಹಾಗಾದರೆ 29ನೇ ಇನ್ನಿಂಗ್ಸ್ನಲ್ಲಿ 29 ಸರಾಸರಿ ಏನು ಮಾಡ್ಬೇಕಂತ, ಅವನು 29 ಮಾಡ್ಬೇಕಂತೆ. ಹಾಗಂದ್ರೆ 25ನೇ ಇನ್ನಿಂಗ್ಸ್ನಲ್ಲಿ ಎಷ್ಟು ರನ್ ಗಳಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಎಷ್ಟು ರನ್ ಗಳಿಸಬೇಕು ಅಂದರೆ ಸರಾಸರಿ 29 ಮಾಡಿದರೆ 25 ಇಂಟು 29 ಮಾಡಿರಿ, ಇವೆರಡು ಗುಣಾಕಾರ ಮಾಡಿರಿ. ನೀವು ಇವೆರಡು ಗುಣಾಕಾರ ಮಾಡಿದಾಗ ಎಷ್ಟು ಸಿಗುತ್ತೆ ನಿಮಗೆ? 725 ಆಗುತ್ತೆ. ಬೇಕಾದ್ರೆ ಗುಣಾಕಾರ ಮಾಡಿ ನೋಡ್ಬೇಕು ಮಕ್ಕಳೇ ನೀವು, ಓಕೆನಾ. ಸೊ ಇದರಲ್ಲಿ ಇದನ್ನು ಕಳೆದಾಗ ಎಷ್ಟಾಗುತ್ತಪ್ಪ ಅಂತ ಹೇಳಿದರೆ 53. ಸೊ ಹಾಗಾದರೆ ಅವನು 25ನೇ ಇನ್ನಿಂಗ್ಸ್ನಲ್ಲಿ ಎಷ್ಟು ರನ್ ಗಳಿಸಬೇಕು ಅಂತ ಹೇಳಿದರೆ 53 ರನ್ನ ಗಳಿಸಬೇಕು. ಎಷ್ಟು ಸರಾಸರಿ 29 ಆಗಬೇಕಾಗಿತ್ತು ಅಂತ ಹೇಳಿದರೆ, ಓಕೆನಾ. ಸೊ ಹಾಗಾದರೆ ನಮ್ಮ ಆಪ್ಷನ್ ಯಾವ ಸರಿಯಾಗುತ್ತಪ್ಪ ಅಂತ ಹೇಳಿದರೆ ಡಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. ಓಕೆ ನಮ್ಮ ಕಡೆ. ಸೊ 51ನೇ ಪ್ರಶ್ನೆಗೆ ಆನ್ಸರ್ ಸಿಕ್ತು ನಮಗೆ. ಸೊ ಅದೇ ರೀತಿಯಾಗಿ 52ನೇ ಪ್ರಶ್ನೆ ಭಾಳಷ್ಟು ಸುಲಭವಾಗಿದೆ. ಇಂತಹ ಹಲವಾರು ಪ್ರಶ್ನೆಗಳನ್ನು ನಾವು ಬಿಡಿಸಿದ್ದೆವು. ಓಕೆ, ಏನಪ್ಪ ಅಂದರೆ ಎಕ್ಸ್ ಡಿವೈಡೆಡ್ ಬೈ 25 ಈಸ್ ಈಕ್ವಲ್ ಟು 196 ಡಿವೈಡೆಡ್ ಬೈ ಎಕ್ಸ್. ಹಾಗಾದರೆ ಇಲ್ಲಿ ಏನು ಮಾಡ್ತೀರಿ ಹೇಳಿ ಮಕ್ಕಳೇ, ಇಲ್ಲಿ ಏನು ಮಾಡ್ತೀರಪ್ಪ ಅಂತ ಹೇಳಿದರೆ ಎಕ್ಸ್ ಇಂಟು ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಇವೆರಡು ಗುಣಾಕಾರ ಆಗುತ್ತೆ. ನೆಕ್ಸ್ಟ್ ಇವೆರಡು ಗುಣಾಕಾರ ಮಾಡ್ತೀವಿ, ಓಕೆನಾ. ಸೊ ಹಾಗಾದರೆ ಇಲ್ಲಿ ಗುಣಾಕಾರ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿದರೆ ಎಕ್ಸ್ ಇಂಟು ಎಕ್ಸ್ ಇವೆರಡನ್ನು ಗುಣಾಕಾರ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತಪ್ಪ ಅಂದರೆ ಎಕ್ಸ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಇವೆರಡನ್ನು ಮತ್ತೆ ಗುಣಾಕಾರ ಮಾಡಿದಾಗ 25 ಇಂಟು 196 ಇತ್ತು, ಓಕೆನಾ. ಸೊ ಹಾಗಾದರೆ ನೆಕ್ಸ್ಟ್ ಏನು ಸಿಗುತ್ತಪ್ಪ ಅಂದರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯಿತು ಈಸ್ ಈಕ್ವಲ್ ಟು 25 ಇಂಟು ಇದನ್ನು ಗುಣಾಕಾರ ಮಾಡಿಬಿಡ್ರಿ ಮಕ್ಕಳ್ರೆ. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ 25 ಇಂಟು 196 ಇದು ಗುಣಾಕಾರ ಮಾಡಿನೂ ಮಾಡ್ಬೋದಿಲ್ಲ ಅಂತಲ್ಲ, ಬಟ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಭಾಳ ಲಾಂಗ್ ಪ್ರೊಸೆಸ್ ಆಗುತ್ತೆ. ಇದನ್ನು ಗುಣಾಕಾರ ಮಾಡಿ ಮತ್ತೆ ಇದ್ರದ್ದು ವರ್ಗಮೂಲ ಕಂಡು ಹಿಡಿದು ಮತ್ತೆ ಇದು ಮಾಡ್ಬೇಕಾಗ್ತೈತಿ ನೋಡಿರಿ. ನಾವು ಗುಣಾಕಾರ ಮಾಡಿದಂಗೆ ಈಸಿ ಮೆಥಡ್ನಲ್ಲಿ ಯಾವ ರೀತಿ ಮಾಡ್ಬೋದು, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಓಕೆನಾ. ಈ ಎಕ್ಸ್ ಸ್ಕ್ವೇರ್ ಈ ಕಡೆಗೆ ಹೋದರೆ ಏನಾಗುತ್ತಪ್ಪ ಅಂದರೆ ಅಂಡರ್ ರೂಟ್ ಆಗುತ್ತೆ, ಸ್ಕ್ವೇರ್ ರೂಟ್ ಆಗ್ತೈತೆ, ಹೌದಾ. ಹಾಗಾದರೆ ಏನಾಗುತ್ತೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ 25 ಇಂಟು 196 ಆಯಿತು, ಓಕೆನಾ ಮಕ್ಕಳೇ. ಸೊ ಹಾಗಾದರೆ ಅಂಡರ್ ರೂಟ್ 25 ವರ್ಗಮೂಲ 25 ವರ್ಗಮೂಲ ಬರೋದು ಇಲ್ಲಿ ಡೈರೆಕ್ಟಾಗಿ. ವರ್ಗಮೂಲ ಎಷ್ಟಪ್ಪ ಅಂತ ಹೇಳಿದರೆ 5, 196 196 ವರ್ಗಮೂಲ 14 ಆಯಿತು. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಸಿಕ್ತಪ್ಪ ಅಂತ ಹೇಳಿದರೆ ನಮಗಿಲ್ಲಿ 70 ಸಿಕ್ತು. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಇಲ್ಲಿ ನಮ್ಮದು ಸರಿಯಾದ ಉತ್ತರ 70. ಆಪ್ಷನ್ ಬಿ ಈಸ್ ಅವರ್ ರೈಟ್ ಆನ್ಸರ್, ಓಕೆನಾ ಮಕ್ಕಳೇ. ಸೊ ಹಾಗಾದರೆ 52ನೇ ಪ್ರಶ್ನೆಗೆ ನಮಗೆ ಆನ್ಸರ್ ಗೊತ್ತಾಯಿತು. ಅದೇ ರೀತಿಯಾಗಿ ನೆಕ್ಸ್ಟ್ ಈಗ ನೋಡಿರಿ 53ನೇ ಪ್ರಶ್ನೆ. ಈ ಕೆಳಗಿನ ಕೊಟ್ಟಿರುವ ಲೆಕ್ಕದ ಅಂದಾಜು ಮೌಲ್ಯವನ್ನು ಸಂಪೂರ್ಣ ಸಂಖ್ಯೆಯಲ್ಲಿ ಕಂಡುಹಿಡಿಯಿರಿ. ಸಂಪೂರ್ಣ ಸಂಖ್ಯೆಯಲ್ಲಿ ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಅಂತೇಳಿ ನೋಡ್ರಿ. ಈಗ ಏನಪ್ಪ ಅಂದ್ರೆ ಈಗ ಇದು ಸಿಂಪ್ಲಿಫಿಕೇಷನ್ ಮಾಡೋದು ಮಕ್ಕಳೇ. ಏನಪ್ಪ ಅಂತಂದರೆ 349 ಇಂಟು 51 ಪ್ಲಸ್ 632 ಡಿವೈಡೆಡ್ ಬೈ ಇದೆ ಇಲ್ಲಿ. ಹಂಗೆ ಬರೆದ್ರೆ ಓಕೆ, ಹಿಂಗೆ ಬರೆದ್ರೆ ನಡೆಯುತ್ತೆ. ಡಿವೈಡೆಡ್ ಬೈ 31 ಆಯಿತು, ಓಕೆನಾ. ಸೊ ಹಾಗಾದರೆ ಇಲ್ಲಿ ಫಸ್ಟಿಗೆ ನಾವೇನು ಮಾಡೋಣಪ್ಪ ಅಂತ ಹೇಳಿದರೆ ಬ್ರಾಕೆಟ್ ಬಿಡಿಸ್ಕೊಳ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನೋಡಿರಿ 349 ಇಂಟು 51 ಆಗ್ತೈತಿ. 349 ಇಂಟು 51 ಅಂದರೆ ನಿಮಗೆ ಎಷ್ಟು ಸಿಗ್ತೈತೆ ಹೇಳ್ರಿ. ಇಲ್ಲಿ ಇದು ಗುಣಾಕಾರ ಮಾಡಿದರೆ ನಿಮಗೆ ಸಿಗುವಂಥ ಉತ್ತರ ಎಷ್ಟಪ್ಪ ಅಂದರೆ 17,799 ಸಿಗುತ್ತೆ, ಓಕೆನಾ. ಸೊ ಹಾಗಾದರೆ ಪ್ಲಸ್ ಹಾಗೆ ಬರ್ರಿ. ಇವೆರಡನ್ನು ಭಾಗಾಕಾರ ಮಾಡಿರಿ. ಸೊ ನೋಡಿರಿ ಇವೆರಡನ್ನು ಭಾಗಾಕಾರ ಮಾಡಿರಿ. ಭಾಗಾಕಾರ ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದರೆ ಹೇಳ್ರಿ, ಆನ್ಸರ್ ಎಷ್ಟು ಸಿಗ್ತೈತಿ ಭಾಗಾಕಾರ ಮಾಡಿ ಮಕ್ಕಳೇ. ಸೊ ನಿಮಗೆ ಭಾಗಾಕಾರ ಮಾಡಿದಾಗ 31 ಡಿವೈಡೆಡ್ ಬೈ ಅಂದರೆ 632 ಡಿವೈಡ್ ಬೈ 31 ಅಂತ ಹೇಳಿದರೆ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂದರೆ 20.38 ಸಮಥಿಂಗ್ ಬರುತ್ತದು, ಓಕೆನಾ. ಇದು ಭಾಗಾಕಾರ ಮಾಡಿದೆ. ಇವೆರಡನ್ನು ಕೂಡ್ರಿ. ಈಗ ಇವೆರಡನ್ನು ಕೂಡಿದಾಗ ನಿಮಗೆ ಉತ್ತರ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದರೆ ಎಷ್ಟು ಸಿಗುತ್ತೆ ಹೇಳ್ರಿ,
819 ಇಷ್ಟು ಸಿಗುತ್ತೆ ಇವೆರಡನ್ನು ಕೂಡಿಸಿದಾಗ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ 17,819 ಇವು 4 ಆಪ್ಷನ್ಸ್ಗಳಲ್ಲಿಲ್ಲ. ಅದ್ರ ಬದಲಾಗಿ ಅವ್ರು ಏನು ಹೇಳಿದ್ದಾರೆ ಇಲ್ಲಿ, ಸಂಪೂರ್ಣ ಸಂಖ್ಯೆಯಲ್ಲಿ ಕಂಡು ಹಿಡಿಯಿರಿ. ಹಾಗಾದರೆ ಸಂಪೂರ್ಣ ಸಂಖ್ಯೆ ಅಂದರೆ ಇಲ್ಲಿ ನಿಯರ್ ಬೈ ಯಾವ್ದು ಆನ್ಸರ್ ಸರಿಯಾಗುತ್ತೆ ಅಂತ ನೋಡ್ಬೇಕು. ಇಲ್ಲಿ 17,819ಕ್ಕೆ ಹತ್ತಿರವಾದ ಸಂಖ್ಯೆ ಯಾವುದೈತೆ ನೋಡ್ರಿ. ಇಲ್ಲಿ ಹತ್ತಿರವಾದ ಸಂಖ್ಯೆ ಆಪ್ಷನ್ ಸಿ ಇದೆ ಸರ್. ಓಕೆ ಮಕ್ಕಳ, ಇದಕ್ಕೆ ಯಾವ ಸರಿಯಾಗುತ್ತಪ್ಪ ಅಂತ ಹೇಳಿದ್ರೆ ಆನ್ಸರು 17,821 ಇದು ಸರಿಯಾದ ಉತ್ತರ. ಸಂಪೂರ್ಣವಾದ ಸಂಖ್ಯೆ ಯಾವುದಪ್ಪ ಅಂದರೆ ಹತ್ತಿರದ ಸಂಖ್ಯೆಗೆ ಹಾಕ್ಬೇಕು ನಾವು. ಓಕೆನಾ, 17,800 ಇಷ್ಟಕ್ಕೆ 17,819ಕ್ಕೆ ಸಮೀಪವಾದದ್ದು ಯಾವುದಪ್ಪ ಅಂತ ಹೇಳಿದರೆ 17,821 ಸಮೀಪವಾಗಿದೆ. ಅದಕ್ಕೋಸ್ಕರ ಸಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳು. ಓಕೆ, 53ನೇ ಪ್ರಶ್ನೆ ನೋಡಿದ್ವಿ. ಸೊ ಅದೇ ರೀತಿಯಾಗಿ ಈಗ 54ನೇ ಪ್ರಶ್ನೆ ನೋಡಿರಿ. ಸೊ ಈ ಥರದ ಪ್ರಶ್ನೆಗಳು ಸಹಿತ ಭಾಳ ನಿಮಗೆ ಪ್ರಾಕ್ಟೀಸ್ ಮಾಡಿದ್ದೀರಿ ನೀವು ಆಲ್ರೆಡಿ. ಇಂಥ ಪ್ರಶ್ನೆಯೂ ಸಹಿತ 154 × 18 = ಏನಿದೆಪ್ಪ ಅಂತ ಹೇಳಿದರೆ 272 ಇದೆ ಮಕ್ಕಳೇ. ಓಕೆನಾ, ಸೊ ಇವಾಗ ಡಿವಿಷನ್ ಆಗುತ್ತೆ. ಇದು ಏನು ಮಾಡಿದ್ದಾರೆ ಇಲ್ಲಿ 154 ಇಲ್ಲೇ ಬಿಟ್ಟಿದ್ದಾರೆ. = 2772. ಇದು ಈ ಕಡೆ ಹೋದರೆ ಡಿವೈಡೆಡ್ ಬೈ ಆಗುತ್ತೆ. ಹೌದಾ, ಈ ರೀತಿ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಇಲ್ಲಿ ಗಮನ ಇಡಬೇಕು ಸ್ವಲ್ಪ. ಇಲ್ಲೊಂದು ಸ್ವಲ್ಪ ಗಮನ ಇಟ್ಟು ಕೇಳಿ ಮಕ್ಕಳು. ಇಲ್ಲಿ ಏನಾಗುತ್ತಪ್ಪ ಅಂದರೆ 1.8 ಇದೆ. ಓಕೆನಾ, ಇಲ್ಲಿ 1.8 ಇದೆ. ಇಲ್ಲಿ 1.8 ಇದ್ದದ್ದನ್ನು ನೀವೇನು ಮಾಡ್ಬೇಕಂತ ಇದ್ದರೆ ಇಲ್ಲಿ 1.8 ಬರೀರಿ. ಅದೇ ರೀತಿಯಾಗಿ ಇಲ್ಲಿ 27.2 ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ 27.2. ಇಲ್ಲೂ ಕೂಡ ಏನು ಮಾಡ್ತೀವಿ, ಚೇಂಜ್ ಮಾಡ್ತೀವಿ. ಏನು ಚೇಂಜ್ ಮಾಡ್ತೀರಿ 27. ಓಕೆನಾ ಮಕ್ಕಳೇ. ಸೊ ಇಲ್ಲಿ ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ನಾವು ಈ ಭಾಗಾಕಾರ ಮಾಡಬೇಕಾದಾಗ 2 ಸ್ಟೆಪ್ ಮುಂದಕ್ಕೆ ನಾವು ಜಂಪ್ ಮಾಡಿಸ್ತೀವಿ. ಇಲ್ಲಿ 2 ಸ್ಟೆಪ್ ಮುಂದಕ್ಕೆ ಜಂಪ್ ಮಾಡಿಸಿದೀವಪ್ಪ ಅಂತ ಹೇಳಿದರೆ ಇಲ್ಲೂ ಕೂಡ 2 ಸ್ಟೆಪ್ ಮುಂದಕ್ಕೆ ಜಂಪ್ ಆಗುತ್ತೆ. 180 ಆಗ್ತದೆ ಇಲ್ಲಿ. ಹಾಗಾದರೆ ಇಲ್ಲಿ ಏನಿಲ್ಲ ಅಂದರೆ ಸಹಿತ ಒಂದೇ ಇದ್ದೇ ಇರುತ್ತಾ. ಇಲ್ಲಿ 1 0 ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ 1 0 ನಾವು ಹೆಚ್ಚಿಗೆ ಮಾಡಿದ್ದೀವಿ ಅಂತ ಹೇಳಿದರೆ ಇಲ್ಲೂ ಕೂಡ 1 0 ಹೆಚ್ಚಿಗೆ ಮಾಡಲೇಬೇಕಾಗುತ್ತೆ. ಓಕೆನಾ, ಅಲ್ಲಿ = ಬಲಗಡೆಯಲ್ಲಿ ನಾವು 1 0 ಹೆಚ್ಚಿಗೆ ಮಾಡ್ತೇವೆ ಅಂದರೆ ಎಡಗಡೆಗೆ ಸಹಿತ ನಾವು 1 0 ಹೆಚ್ಚಿಗೆ ಮಾಡಲೇಬೇಕು. ಸೊ ಇದನ್ನು ನಾವು ಯಾವ ರೀತಿ ಬರೀಬೇಕು ಅಂತೇಳಿ ನಿಮಗೆ ಶಾರ್ಟ್ ಟ್ರಿಕ್ಸ್ ಮುಖಾಂತರ ಹೇಳ್ಕೊಟ್ಟಿದ್ದೀವಿ ನಾವು. ಏನಪ್ಪ ಅಂದರೆ 154 / 10. ಇದರ ಅರ್ಥ ಏನಪ್ಪ ಅಂದರೆ 15.4. ಇಲ್ಲಿದ್ದಂಥ ಪಾಯಿಂಟ್ ಏನಾಗುತ್ತೆ, ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ. ನಿಮಗೆ ಶಾರ್ಟ್ ಟ್ರಿಕ್ಸ್ ಮುಖಾಂತರ ಹೇಳ್ಕೊಟ್ಟಿದ್ದೀವಿ ನಾವು. ಸೊ 15.4 ದಿಸ್ ಈಸ್ ಅವರ್ ಆನ್ಸರ್. 15.4 ಯಾವುದದು. ಓಕೆ, ಆಪ್ಷನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇದು ಬಿ ಆಗಲಿ, ಇದು ಸಿ ಆಗಲಿ. ಓಕೆ, ನಮಗೆ ಆ್ಯಕ್ಚುಲಿ ಇದು BC ಅದು ಉಲ್ಟಾಪಲ್ಟಿ ಆಗಿದೆ, ಪ್ರಿಂಟ್ ಮಿಸ್ಟೇಕ್ ಆಗಿದೆ ಮಕ್ಕಳೇ. ಇದು ಸಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. ಅಂದರೆ ಇದಕ್ಕೆ 15.4 ಈಸ್ ದ ರೈಟ್ ಆಪ್ಷನ್ ಆಗಿರುತ್ತೆ 54ನೇ ಪ್ರಶ್ನೆಗೆ ಸಿ ಆಪ್ಷನ್. ಇದು ಕೂಡ ಭಾಳ ಸುಲಭವಾದ ಪ್ರಶ್ನೆ. 55ನೇದು ಇಲ್ಲಿ ಏನಪ್ಪ ಅಂದರೆ 2,02,000. 2,02,000 ಯಾವ ಸರಿಯಾಗುತ್ತೆ ಹೇಳ್ರಿ. ಡೈರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಸಿ ಆಪ್ಷನ್ ಈಸ್ ದ ರೈಟ್ ಆಪ್ಷನ್. 2,02,000 ಆಗಿರುತ್ತೆ. ಇದನ್ನು ಸರಳೀಕರಣ ಮಾಡಿರಿ ಮಕ್ಕಳೇ. ಸೊ ನೋಡಿರಿ, ಇದು ಏನಪ್ಪ ಅಂದರೆ ಎಷ್ಟನೇ ಕ್ವಶನ್ ಇದು. ನೆಕ್ಸ್ಟು 56ನೇ ಪ್ರಶ್ನೆ. ಇದು 56ನೇ ಪ್ರಶ್ನೆ ಭಾಳಷ್ಟು ಸುಲಭವಾಗಿದೆ. ಇದನ್ನು ಮಾಡಿರಿ, ಭಾಳ ಸುಲಭವಾಗಿ ನೀವು ಮಾಡ್ಬೋದು. ಸರಳೀಕರಣ ಮಾಡ್ಬೇಕಷ್ಟೇ, ಸಿಂಪ್ಲಿಫಿಕೇಷನ್. ಅಂದಾಜು ಮೌಲ್ಯದಲ್ಲಿ ಹೇಳ್ರಿ ಅಂತ ಹೇಳ್ತಾರೆ ಅವರು. ಎದರಲ್ಲಿ ಹೇಳ್ರಿ, ಅಂದಾಜು ಮೌಲ್ಯದಲ್ಲಿ ಹೇಳ್ರಿ. ಅಂದಾಜು ಮೌಲ್ಯ ಅಂದ ತಕ್ಷಣ ನಿಮಗೆ ಗೊತ್ತು ಮಕ್ಕಳೇ 3.003. ಅಂದರೆ ಇದು ಅಂದಾಜು ಮಾಡಿದಾಗ ಎಷ್ಟಾಗುತ್ತೆ ಹೇಳ್ರಿ. ಇದು ಅಂದಾಜು ಮಾಡಿದಾಗ 3 ಆಗ್ತತಿ. ಇಂಟು 15ಕ್ಕೆ 15 ಹಾಗೇ ಇರುತ್ತೆ. ಪ್ಲಸ್ ನೋಡಿರಿ, ಇದು 0.0123. ಇಷ್ಟನ್ನು ನೀವು ಅಂದಾಜು ಮಾಡಿದೆ. ಅಂದಾಜು ಅಂದರೆ 0ನೇ ಬರೋದು ಇದಕ್ಕೆ. ಓಕೆನಾ, ಇದು ಅಂದಾಜು ಅಂತ ಹೇಳಿದರೆ 0ನೇ ಬರುತ್ತೆ. ಸೊ ಇಲ್ಲೂ ಕೂಡ ನೋಡಿರಿ ಏನು ಬರುತ್ತಪ್ಪ ಅಂತ ಹೇಳಿದರೆ ಇಲ್ಲಿ 5.002575 ಇದನ್ನು ಅಂದಾಜು ಮಾಡಿದರೆ ನಿಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದರೆ 5 ಸಿಗುತ್ತೆ ಮಕ್ಕಳೇ. ನಿಮಗೆ ಸುಮ್ಮನೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಏನು ಮಾಡಿದ್ದಾರೆ ಅವರು 0.003 ಅಂತ ಮಾಡಿದ್ದಾರೆ. ಇಲ್ಲಿ 0.0123 ಅಂತ ಮಾಡಿದ್ದಾರೆ. ಇದಿಷ್ಟರದ್ದು ವ್ಯಾಲ್ಯೂ ಎಷ್ಟಾಗುತ್ತಪ್ಪ ಅಂತ ಹೇಳಿದರೆ 0ನೇ ಆಗುತ್ತೆ ಇದಕ್ಕೆ. ಹೌದಾ, ಇದಿಷ್ಟರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿದರೆ 0ನೇ ಆಗಿರುತ್ತೆ. ಇದಿಷ್ಟರದ್ದು 0ನೇ ಆಗುತ್ತೆ. ಅಂದರೆ ಇದ್ರ ಬೆಲೆ ಎಷ್ಟಾಯಿತು, 3 ಆಯಿತು. ಇದ್ರ ಬೆಲೆ 15ಕ್ಕೆ 15 ಹಂಗೆ ಬರೆದ್ವಿ. ಇದ್ರ ಬೆಲೆ 0 ಆಯಿತು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಇದ್ರ ಬೆಲೆ 5 ಆಯಿತು. ಹಾಗಾದರೆ ಈಗ ನೀವು ನೋಡಿ ಸಿಂಪ್ಲಿಫಿಕೇಷನ್ ಮಾಡ್ಬೋದು ಭಾಳಷ್ಟು ಸುಲಭವಾಗಿ. ನೀವು ಯಾವ ರೀತಿಯಾಗಿ ಮಾಡ್ತೀರಿ, ಇವೆರಡು ಗುಣಾಕಾರ ಮಾಡಿರಿ. 15 3 45 ಪ್ಲಸ್ 5 ಅಂದರೆ ನಮ್ಮ ಉತ್ತರ ಎಷ್ಟು ಬಂತಪ್ಪ ಅಂತ ಹೇಳಿದರೆ 50 ಬಂತು. ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ನಮ್ಮದು 50 ಈಸ್ ದ ರೈಟ್ ಆನ್ಸರ್. ಓಕೆ ನಮ್ಮ ಕಡೆ. ಸೊ ಭಾಳ ಸುಲಭವಾದ ಪ್ರಶ್ನೆ ಇದು ಕೂಡ.
ಅಂದರೆ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬೇಕಂತೇಳಿ ಇಷ್ಟು ದೊಡ್ಡ ಕೊಟ್ಟಿದ್ದಾರೆ ಅಷ್ಟೇ ಅವರು. ನಿಮಗೆ ಅದನ್ನು ಸುಲಭವಾಗಿ ಸರಳೀಕರಣ ಮಾಡೋದು ಅಂದಾಜು ಫಸ್ಟ್ ಮಾಡ್ಕೋಬೇಕು, ಆನಂತರ ನೀವೇನು ಮಾಡಿರಿ ಅದನ್ನು ಸರಳೀಕರಣ ಮಾಡಿರಿ. ಓಕೆನಾ. ಸೊ ನೆಕ್ಸ್ಟ್ 57ನೇ ಪ್ರಶ್ನೆ ಏನಿರುತ್ತೆ ನೋಡಿರಿ. ಹಾಂ, ಸರಳೀಕರಿಸಿರಿ ಅಂದರೆ ಇದು ಕೂಡ ಏನಪ್ಪ ಅಂದರೆ ಸಿಂಪ್ಲಿಫಿಕೇಷನ್ನು ಭಾಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಇಲ್ಲಿ. ಇರಲಿ, ಏನಪ್ಪ ಸಿಂಪ್ಲಿಫಿಕೇಷನ್ನು? 3 × ದ ಬ್ರಾಕೆಟ್ 13 ಪ್ಲಸ್ 6 × 7 ಟು ದ ಬ್ರಾಕೆಟ್ ಡಿವೈಡೆಡ್ ಬೈ 11 × 3 ಮೈನಸ್ 12 ಮೈನಸ್ 4 × 2. ಸೊ ಇದನ್ನು ಭಾಳಷ್ಟು ಸುಲಭವಾಗಿ ನೀವು ಬಿಡಿಸ್ಬೋದು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಫಸ್ಟು ಏನು ಮಾಡಿರಿ, ಈ ಡಿವಿದು ಏನೈತಲ್ಲ ಇದನ್ನು ಬಿಡಿಸ್ಕೊಂಬಿಡ್ರಿ. ಫಸ್ಟ್ ಏನಪ್ಪ ಅಂದರೆ ಇದು ಒಳಗಿರ್ತಕ್ಕಂಥದ್ದು ಏನಿದು ಬ್ರಾಕೆಟನ್ನು ಬಿಡಿಸಿದಾಗ ನಮಗೇನಾಗುತ್ತೆ ಇಲ್ಲಿ ಹೇಳ್ರಿ. ಬ್ರಾಕೆಟನ್ನು ಬಿಡಿಸಿದಾಗ 3ಕ್ಕೆ 3 ಹಾಗೆ ಬರೀರಿ, ಇಂಟು ಬರೀರಿ. 6 36 42 ಪ್ಲಸ್ 13 ಅಂದರೆ ಎಷ್ಟಾಗುತ್ತಪ್ಪ ಮಕ್ಕಳೇ ಅಂದರೆ 55 ಆಗುತ್ತೆ. ಬ್ರಾಕೆಟ್ ಬಿಡಿಸ್ಕೊಂಡಾಗ ಇಷ್ಟನ್ನು ಏನಾಯಿತು 55 ಬಂತು. ಡಿವಿಷನ್ ಹಾಗೆ ಬರೀರಿ. ಹಾಂ ಮಕ್ಕಳೇ ನೋಡಿರಿ, ಇಲ್ಲಿ 33 ಆಯಿತು. 33 ಆಯಿತು ಮೈನಸ್ ನೋಡಿರಿ 4 2 8 12 12ರಲ್ಲಿ 8 ಹೋದರೆ ಎಷ್ಟಪ್ಪ ಅಂತ ಹೇಳಿದ್ರೆ ಇಷ್ಟನ್ನು ಬಿಡಿಸಿದಾಗ 4 ಬಂತು ನಮಗೆ ಇಲ್ಲಿ. ಓಕೆನಾ. ಇಷ್ಟನ್ನು ಬಿಡಿಸಿದಾಗ ಎಷ್ಟು ಬಂತು? 33 ಬಂತು. ಇದಿಷ್ಟು ಬಿಡಿಸಿದಾಗ 55 ಬಂತು. ಓಕೆ. ಸೊ ಇದು ಭಾಳ ಸುಲಭವಾಗಿ ನಾವು ಬಿಡಿಸಿದ್ವಿ. ಯಾವ ರೀತಿ ಅಂತೇಳಿ ನೋಡಿದ್ರಿ ನೀವು. ಅಂದರೆ ಈಗ ನೋಡಿರಿ, ನಿಮಗೆ ಭಾಳಷ್ಟು ಸುಲಭವಾಗಿ ಮಾಡಿಕೊಡ್ತೈತಿ ಇದು ಆನ್ಸರ್. ಹೆಂಗೆ ಬರುತ್ತಪ್ಪ ಅಂದರೆ ಭಾಳಷ್ಟು ಸುಲಭವಾಗಿ ನೀವು ಮಾಡ್ಬೋದು. ಹೆಂಗಪ್ಪ ಅಂತ ಹೇಳಿದ್ರೆ, ಈ 3ನ್ನ ಹಾಗೆ ಬರೀರಿ, ಇಂಟು ಬರೀರಿ. 55 ಡಿವಿಷನ್ ಐತಲ್ಲ ಅದನ್ನು ಡಿವೈಡೆಡ್ ಬೈ ಕೆಳಗಡೆ ಬರ್ಕೊಂಬಿಡ್ರಿ ನೀವು. ಈ ರೀತಿ ಬರ್ಕೊಂಡು -4 ಮಾಡಿದರೆ ನಿಮ್ಮ ಆನ್ಸರ್ ಡೈರೆಕ್ಟ್ ಬಂದೇ ಬಿಡುತ್ತೆ ನೋಡಿರಿ. 3 1 3 3 11 11 1 11 50 11 5 55. ಓಕೆ. 5ರಲ್ಲಿ -4 ಮಾಡಿದರೆ ನಿಮ್ಮ ಉತ್ತರ ಏನಪ್ಪ ಅಂತ ಹೇಳಿದರೆ ಸುಲಭವಾಗಿ ಬಂತು. ಎಷ್ಟು? ಅದು 1. ಯಾವುದಪ್ಪ ಅಂತ ಹೇಳಿದರೆ ದಿಸ್ ಈಸ್ ಅವರ್ ಆನ್ಸರ್. 1 ನಮ್ಮ ಸರಿಯಾದ ಉತ್ತರ ಆಗಿದೆ. ಬಿ ಆಪ್ಷನ್ ಈಸ್ ದ ರೈಟ್ ಆಪ್ಷನ್. ಓಕೆ ನಮ್ಮಗಳೇ, ಇದು ಭಾಳ ಸುಲಭವಾಗಿ ನೀವು ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾಗ ನಿಮಗೆ ಏನಾಗುತ್ತಪ್ಪ ಅಂತಂದರೆ ಈ ರೀತಿ ಈ ಸ್ಟೆಪ್ ಐತಲ್ಲ ಇದು ಈ ರೀತಿಯಾಗಿ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ನೀವು ಏನು ಮಾಡ್ಬೋದು, ಈ ಒಂದು ಕ್ವಶನಿಗೆ ಆನ್ಸರ್ನ ಮಾಡ್ಬೋದು ಮಕ್ಕಳೇ. ಓಕೆನಾ. ಸೊ ಈ ರೀತಿಯಾಗಿ 57ನೇ ಪ್ರಶ್ನೆ ಮುಗೀತು. ನೆಕ್ಸ್ಟ್ 58ನೇ ಪ್ರಶ್ನೆ ನಾವು ಬಂದ್ವಿ. 58ನೇ ಪ್ರಶ್ನೆಗೆ ಏನಪ್ಪ ಅಂದರೆ ದಶಮಾಂಶಕ್ಕೆ ಮಾಡೋದು. ಇದು ದಶಮಾಂಶಕ್ಕೆ ಮಾಡೋದು ಅಂದರೆ ಯಾವ ರೀತಿಯಾಗಿ 12 ಪೂರ್ಣ ಭಾಗ ಹಾಗೆ ಐತಿ, ಹಾಗೆ ಇಟ್ಬಿಡೋಣ ಅದನ್ನು. ಓಕೆನಾ. 1/16 ಮಾತ್ರ ನಾವೇನು ಮಾಡ್ಬೇಕೈತಿ, ದಶಮಾಂಶಕ್ಕೆ ಮಾಡ್ಬೇಕೈತಿ. ಓಕೆ. 12 ಪೂರ್ಣ ಭಾಗನ ಹಾಗೆ ಇಟ್ವಿ, ಪಾಯಿಂಟ್ ದಶಮಾಂಶ ಕೊಟ್ಟು 16ರಿಂದ 1ನ್ನು ಭಾಗಿಸ್ಬಿಟ್ರೆ ಸಾಕು, ನಿಮಗೆ ಆನ್ಸರ್ ಬಂದೇ ಬಿಡುತ್ತದು. ಓಕೆನಾ. 0 ಕೊಟ್ಟು ಪಾಯಿಂಟ್ ಕೊಟ್ಟರಿ, ಇಲ್ಲಿ 10 ಆಯಿತು. ಈಗಲೂ 16ರಿಂದ 10 ಭಾಗಕಾರ ಆಗಲ್ಲ. ಮತ್ತು 0 ಕೊಟ್ಟರಿ, ಮತ್ತು 0 ಕೊಟ್ವಿ ಇಲ್ಲಿ. ನೆಕ್ಸ್ಟ್ ಹಾಗಂದ್ರೆ ಎಷ್ಟಾಯ್ತಪ್ಪ ಅಂತ ಹೇಳಿದರೆ 16 ಮಕ್ಕಿ ಒಳಗೆ 16 6 96 ಆಯಿತು. 96 ಇಲ್ಲಿ ಬರ್ದು 4 ಶೇಷ ಉಳಿತು. ಮತ್ತು ಇದೇ ಪಾಯಿಂಟ್ನಿಂದಾಗಿ ಇಲ್ಲಿ ಒಂದು 0 ಕೊಟ್ರಿ. ಓಕೆನಾ. ಸೊ ನೆಕ್ಸ್ಟ್ ಹಂಗಂದರೆ 16 7 32 ಆಯಿತು. 32ಕ್ಕೆ 2 ಶೇಷ ಮತ್ತು 8 ಉಳಿತು. ಮತ್ತು ಒಂದು ಇತ್ತು. ನೆಕ್ಸ್ಟ್ ಹೇಳ್ತಪ್ಪ ಅಂದರೆ 16 5 80 ಆಯಿತು. ಸೊ ಹಾಗಾದರೆ ಶೇಷ 0 ಆಯಿತು. ಹಾಗಾದರೆ ನಮ್ಮ ಆನ್ಸರ್ ಎಷ್ಟು ಬಂತಪ್ಪ ಅಂತ ಹೇಳಿದ್ರಿ ಇಲ್ಲಿ ಮಕ್ಕಳೇ, ಎಷ್ಟು ಆನ್ಸರ್ ಬಂತು ಹೇಳ್ರಿ? 0.0625. 0.0625 ಎಲ್ಲಿದೆ ನೋಡಿರಿ ಆನ್ಸರು. ಅಂದರೆ 12.0625 ಬರುತ್ತೆ. ಇಲ್ಲಿ 0 ಪಾಯಿಂಟ್ ಅಂದರೆ ಇದನ್ನು ನಾವು ಕನ್ಸಿಡರ್ ಮಾಡಲ್ಲ. ಇಲ್ಲಿ 12 ಪೂರ್ಣ ಭಾಗ ಐತಲ್ಲ, ಅದು 12 ಹಾಗೆ ಇಟ್ಟಿದ್ವಿ. 0.625 ಮಾತ್ರ ಕನ್ಸಿಡರ್ ಮಾಡಿದ್ವಿ, ಅದನ್ನ ಇಲ್ಲಿ ಬರೀದ್ವಿ ನಾವು. 12.0625 ಇದು ಸರಿಯಾದ ಉತ್ತರ. 58ನೇ ಪ್ರಶ್ನೆ. ಓಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಯಾವುದಾಗುತ್ತೆ ಅಂತ ಹೇಳಿದರೆ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳೇ. ಓಕೆನಾ. ಸೊ 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದಾಯಿತು. ನೆಕ್ಸ್ಟ್ 59ನೇ ಪ್ರಶ್ನೆಗೆ ಏನೈತೆ ನೋಡ್ರಿ. ಒಂದು ಮೊತ್ತವು 16 ವರ್ಷಗಳಲ್ಲಿ ಸರಳ ಬಡ್ಡಿಗೆ ದ್ವಿಗುಣಗೊಂಡಾಗ ದೊರಕುವ ವಾರ್ಷಿಕ ದರ. ಇದು ಕೂಡ ಭಾಳ ಸುಲಭವಾಗಿದೆ. ಒಂದು ಮೊತ್ತವು 16 ವರ್ಷಗಳಲ್ಲಿ, ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸೂತ್ರ ಐತಿ ಇದಕ್ಕೆ. n-1 = RT / 100 ಇದೆ. ಓಕೆನಾ. ಎನ್ ಅಂದರೆ ಎಷ್ಟು ಪಟ್ಟಾಗುತ್ತೆ, ಅಂದರೆ ಎಷ್ಟು ಗುಣ ಆಗುತ್ತೆ ಅಂತ ಹೇಳಿದ್ರೆ ಎರಡು ಗುಣ, ದ್ವಿಗುಣ ಆಗುತ್ತೆ. ದ್ವಿಗುಣ ಅಂತ ಹೇಳಿದ್ರೆ ಇಲ್ಲಿ 2 ಬರುತ್ತೆ. ಎನ್ ಬೆಲೆ 2 ಆಯಿತು. -1. ನಿಮಗೇನು ಕೇಳಿದಾರೆ ಇಲ್ಲಿ ವಾರ್ಷಿಕ ದರ ಅಂದರೆ ರೇಟ್ ಕೇಳಿದಾರೆ. ರೇಟನ್ನು ಹಾಗೆ ಬರೀರಿ. ಟಿ ಕೊಟ್ಟಿದ್ದಾರೆ ಅವ್ರು ಎಷ್ಟಪ್ಪ ಅಂದರೆ 16 ವರ್ಷ. 16ಕ್ಕೆ 16 ಹಾಗೆ ಬರೀರಿ. ಡಿವೈಡೆಡ್ ಬೈ 100 ಹಾಗೆ ಬರೆದ್ರಿ. ಓಕೆನಾ. 2 - 1 ಅಂತ ಹೇಳಿದರೆ 1 ಆಯಿತು. = ನಿಮಗೇನಾಗುತ್ತೆ ಅಂತೇಳಿದ್ರೆ ಕಳ್ತಾ ಹೋಗುತ್ತೆ ಇಲ್ಲಿ. 4 4 4 25. ಹಾಗಾದರೆ ನೀವೇನು ಮಾಡ್ತೀರಿ ಇವಾಗ? R = 4/25 ಬಂತು ಮಕ್ಕಳೇ. ಸೊ R =
4/25 ಬಂತು. ಸೊ ಇವಾಗ ನೀವೇನು ಮಾಡಿರಿ ಅಂತ ಹೇಳಿದ್ರೆ, ಈ ಒಂದು ಇಲ್ಲಿ ಹಾಗೆ ಇದೆ, ಈ ಒಂದು ಆರನ್ನು ಹೊರಗಡೆ ಆ ಕಡೆ ಬಿಟ್ಟು ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಏನು ಉಳಿದೆಲ್ಲದು ಏನಪ್ಪ ಅಂತ ಹೇಳಿದ್ರೆ ಇಂಟು 4/25 ಇದ್ದದ್ದು 25/4 ಆಯಿತು. ಓಕೆನಾ ಮಕ್ಕಳೇ? ಸೊ ಹಾಗಾದರೆ ಆರ್ನ ಬೆಲೆ ಎಷ್ಟು ಸಿಕ್ತಪ್ಪ ಅಂತ ಹೇಳಿದ್ರೆ ನಿಮಗೆ 25/4 ಸಿಕ್ತು. ಸೊ ಈ 25/4 ನಿಮಗೆ ಆಪ್ಷನ್ನಲ್ಲಿಲ್ಲ. ಹಾಗಾದರೆ ಯಾವುದೈತೆ ಸರ್? ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ, ಇದು ವಿಷಮ ಭಿನ್ನರಾಶಿಯಿಂದ ಮಿಶ್ರಕ್ಕೆ ಮಾಡಿರಿ. ಅಂದರೆ ಏನಾಗುತ್ತಪ್ಪ ಅಂದರೆ 6.1/4 ಆಗುತ್ತೆ. ಓಕೆನಾ ಮಕ್ಕಳೇ? ಸೊ 6.6 ಹೋಲ್ ಅಂದರೆ 6.1/4% ನಿಮ್ಮ ಸರಿಯಾದ ಉತ್ತರವಾಗಿದೆ. ಹಾಗಾದರೆ 6.1/4% ಇದು ನಮ್ಮ ಸರಿಯಾದ ಉತ್ತರ. ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. 59ನೇದಕ್ಕೆ ಬಿ ಆಪ್ಷನ್ ಸರಿಯಾಗಿರುತ್ತೆ. ಓಕೆನಾ ಮಕ್ಕಳೇ? ಸೊ ಹಾಗಾದರೆ ಈಗ ನೆಕ್ಸ್ಟ್ 60ನೇ ಪ್ರಶ್ನೆ ನೋಡೋಣ. ಏನಪ್ಪ ಅಂದರೆ ಅತಿ ಚಿಕ್ಕ 6 ಅಂಕಿಯ ಸಂಖ್ಯೆ ಮತ್ತು ದೊಡ್ಡ 4 ಅಂಕಿಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು? ಇದನ್ನು ಕೂಡ ಸುಲಭವಾಗಿ ನೀವು ಬಿಡಿಸ್ಬೋದು. ಅತಿ ಚಿಕ್ಕ 6 ಅಂಕಿಯ ಸಂಖ್ಯೆ ಯಾವ್ದು ಹೇಳ್ರಿ? ಅತಿ ಚಿಕ್ಕ 6 ಅಂಕಿಯ ಸಂಖ್ಯೆ ಅಂದರೆ ನಿಮಗೆ ಕಳೆದ ತರಗತಿಯಲ್ಲಿ ಸಹಿತ ನಾವು ತಿಳಿಸಿದ್ದೆವು. 6 ಅಂಕಿ ಸಂಖ್ಯೆ ಆಯಿತು. ಹೌದಾ? ಚಿಕ್ಕ ಸಂಖ್ಯೆ 6 ಅಂಕಿ ಸಂಖ್ಯೆ ಅಂತ ಹೇಳಿದರೆ ನಿಮಗೆ ಏನು ಮಾಡ್ತಿರಲಿ, 5 ಸೊನ್ನೆಗಳನ್ನು ಬರೆದು ಅದರ ಹಿಂದೆ 1 ಬರೀಬೇಕು. ಓಕೆನಾ? ಇದು 6 ಅಂಕಿಯ ಚಿಕ್ಕ ಸಂಖ್ಯೆ ಆಯಿತು. 5 ಅಂಕಿಯ ಚಿಕ್ಕ ಸಂಖ್ಯೆ ಅಂತ ಹೇಳಿದರೆ 4 ಸೊನ್ನೆ ಬರೆದು ಅದ್ರ ಹಿಂದೆ 1 ಬರೆದ್ರೆ 4 ಅಂಕಿಯ ಚಿಕ್ಕ ಸಂಖ್ಯೆ ಆಗುತ್ತೆ. ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ 4 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? ದೊಡ್ಡ ಅಂಕಿ 4 ಅಂಕಿ ಇದು ದೊಡ್ಡ ಸಂಖ್ಯೆ ಯಾವುದಪ್ಪ ಅಂತ ಹೇಳಿದ್ರೆ 4 ಅಂಕಿ ದೊಡ್ಡ ಸಂಖ್ಯೆ ಯಾವ್ದು ಹೇಳ್ರಿ? 2, 3, 4 ಅಂದರೆ 9ನ್ನು 4 ಬಾರಿ ಬರೀರಿ, ಆವಾಗ ನಿಮ್ಮ ಉತ್ತರ ಸಿಗುತ್ತೆ. ಸೊ ಇವೆರಡನ್ನು ಕಳೀರಿ ಮಕ್ಕಳೇ. 60ನೇ ಕ್ವಶನಲ್ಲಿ ಇವೆರಡನ್ನ ಕಳೀರಿ. ಇವೆರಡು ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇದು ಎಷ್ಟು ಅಂಕಿ ಇದು? ಇದು 6 ಅಂಕಿ. 6 ಅಂಕಿ ಅಂತ ಹೇಳಿದರೆ ಇಲ್ಲಿ ಬರುತ್ತೆ 6 ಅಂಕಿಯ ಚಿಕ್ಕ ಸಂಖ್ಯೆ ಅಂದರೆ ನಿಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲಿ 1 ಲಕ್ಷ ಆಯಿತು. 6 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? ಇಲ್ಲಿ 1 ಲಕ್ಷ ಆಯಿತು. ಅದೇ ರೀತಿಯಾಗಿ 100, 1000, ಲಕ್ಷ. ಅದೇ ರೀತಿಯಾಗಿ 9,999 4 ಅಂಕಿಯ ದೊಡ್ಡ ಸಂಖ್ಯೆ. ಹಾಗಾದರೆ ಇವೆರಡನ್ನ ಕಳೀರಿ. ಇವೆರಡನ್ನ ಕಳೆದಾಗ ಯಾವ್ದು ಬರುತ್ತೆ ಅಂಥೇಳಿ ನೀವೇ ಟಿಕ್ ಮಾಡಿರಿ. 60ನೇ ಕ್ವಶನ್ಗೆ ಸರಿಯಾದ ಉತ್ತರ ನೀವೇ ಹುಡುಕಬೇಕು, ಕಳೀಬೇಕು. ಕಳೆದದ್ದನ್ನು ನೀವು ಬರೆದು ಆನಂತರ ಈ ಒಂದು 60ನೇ ಕ್ವಶನ್ಗೆ ಆನ್ಸರ್ ಸರಿ ಯಾವುದಾಗುತ್ತೆ ಅಂಥೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮಾಡ್ತೀರಾ? ಎಲ್ಲರೂ ಮಾಡ್ತಿರಲ್ಲ? ಓಕೆ ಮಕ್ಕಳೇ, ಸೊ ದಿಸ್ ಈಸ್ ಯುವರ್ ಹೋಮ್ವರ್ಕ್. ಇದು 60ನೇ ಕ್ವಶನ್ ಏನೈತಲ್ಲ, ಇದು ನಿಮಗೆ ಹೋಮ್ವರ್ಕು. ಇದನ್ನು ಕಳೆದುಬಿಟ್ಟು ನೀವು ಕಂಪಲ್ಸರಿಯಾಗಿ ಎಲ್ಲರೂ ಕೂಡ 60ನೇ ಕ್ವಶನ್ಗೆ ಆಪ್ಷನ್ ಯಾವ್ದು ಸರಿಯಾಗುತ್ತೆ ಅಂಥೇಳಿ ಅದು ಬಿ ಸಿ ಡಿ ಯಾವ್ದು ಸರಿಯಾಗುತ್ತೆ ಅಂತ ನೀವು ಕಮೆಂಟ್ ಮಾಡಬೇಕು ಮಕ್ಕಳೇ. ಎಲ್ಲರೂ ಕೂಡ ಮಾಡ್ತಿರಲ್ಲ? ಓಕೆ ಮಕ್ಕಳೇ, ವೆರಿ ಗುಡ್. ಹಾಗಾದರೆ 60ನೇ ಪ್ರಶ್ನೆ ಇಲ್ಲಿವರೆಗೂ ನಾವೇನು ಮಾಡಿದ್ದೀಪ್ಪ ಅಂತ ಹೇಳಿದರೆ, ಮ್ಯಾಥ್ಸ್ ಅಂದರೆ ಗಣಿತದಲ್ಲಿ ಬರುವಂಥ 40 ನೆಕ್ಸ್ಟ್ 41ನೇ ಕ್ವಶನಿಂದ ಹಿಡಿದು 60ನೇ ಕ್ವಶನ್ ಮಟ್ಟ ನಾವೇನು ಮಾಡಿದ್ವಿ, ಕಂಪಲ್ಸರಿಯಾಗಿ ಈ ಒಂದು ಕಂಪ್ಲೀಟ್ಲಿ 20 ಕ್ವಶನ್ಗಳಿಗೆ ಆನ್ಸರನ್ನು ನೋಡಿದೆವು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬರುವಂಥ ಪಾರ್ಟ್ ಯಾವುದಪ್ಪ ಅಂತ ಹೇಳಿದರೆ ನಮ್ಮ ಕನ್ನಡ ಪಾರ್ಟ್ಸ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕನ್ನಡ ವಿಭಾಗ 3 ಭಾಷಾ ಪರೀಕ್ಷೆ ಅಂತ ಹೇಳಿದರೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಪರೀಕ್ಷೆ. ಹಾಗಾದರೆ ಇಲ್ಲೂ ಕೂಡ ನೀವೇನಪ್ಪ ಅಂತ ಹೇಳಿದರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಸೊ ಈ ಸೂಚನೆಗಳನ್ನೆಲ್ಲವನ್ನು ಕೂಡ ಓದ್ಕೊಳ್ಬೇಕು. ಈ ಸೂಚನೆಗಳನ್ನು ಓದಿಕೊಂಡ ಮೇಲೆ ನೀವೆಲ್ಲಿ ಬರ್ತೀರಾ ಅಂತ ಹೇಳಿದರೆ ವಾಕ್ಯ ಸಮುದಾಯಕ್ಕೆ 1ಕ್ಕೆ ಬರ್ತೀರಿ. ವಾಕ್ಯ ಸಮುದಾಯ 1 ಏನು ಹೇಳುತ್ತೆ, ಆ ಒಂದು ಪ್ರಶ್ನೆಗಳಿಗೆ ಆ ಒಂದು ವಾಕ್ಯ ಸಮುದಾಯವನ್ನು ಫಸ್ಟ್ ಓದ್ರಿ. ಆನಂತರ ಅರ್ಥ ಮಾಡಿಕೊಂಡಾದಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಹೇಳ್ರಿ. ಓಕೆನಾ ಮಕ್ಕಳೇ? ಸೊ ಎಲ್ರಿಗೂ ಕೂಡ ಕನ್ನಡವನ್ನು ನಿರರ್ಗಳವಾಗಿ ಓದಲಿಕ್ಕೆ ಬರಬೇಕು, ಸ್ಪೀಡಾಗಿ ಓದಬೇಕು, ಓದಿದ್ದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ಆಫ್ ಆಲ್. ಓಕೆನಾ? ಓಕೆ, ಹಾಗಾದರೆ ಫಸ್ಟ್ ನೋಡ್ರಿ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ವಾಕ್ಯ ಸಮುದಾಯ 1. ಈ ತೂಕ ಇಳಿಸ್ಕೊಳ್ಳೋದ್ರ ಬಗ್ಗೆ ಐತಿದು ಏನಪ್ಪ ಅಂತ ಹೇಳಿದ್ರೆ, ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಅಥವಾ ಆರೋಗ್ಯಕರ ತೂಕವನ್ನು ಕಾಯ್ದುಕೊಳ್ಳಲು ಕೇವಲ 2 ಸರಳ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಅವರು ಕಡಿಮೆ ಕೊಬ್ಬಿನ ಅಂಶ ಮತ್ತು ಸಕ್ಕರೆಯುಳ್ಳ ಸಂತುಲಿತ ಆಹಾರವನ್ನು ಸೇವಿಸಬೇಕು ಮತ್ತು ಹೆಚ್ಚು ವ್ಯಾಯಾಮವನ್ನು ಮಾಡಬೇಕು. ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಉಪವಾಸ ಮಾಡಬೇಕಾಗಿಲ್ಲ. ನೀವು ಸಕ್ಕರೆ, ಕೇಕ್ಗಳು, ಬಿಸ್ಕತ್ಗಳನ್ನು ಕಡಿಮೆ ತಿಂದರೆ ಮತ್ತು ಹೆಚ್ಚು ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ತಿಂದರೆ ಮತ್ತು ಸಾಕಷ್ಟು ನೀರನ್ನು ಕುಡಿದರೆ ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಳುತ್ತೀರಿ ಮತ್ತು ಆರೋಗ್ಯಯುತವಾಗಿರುತ್ತೀರಿ. ಪ್ರತಿದಿನ ನಡೆದಾಡಿ ಅಥವಾ ಸೈಕಲ್ ತುಳಿಯಿರಿ. ವಿಡಿಯೋ ಆಟಗಳನ್ನು ಆಡುವುದಕ್ಕಿಂತ ಅಥವಾ ದೂರದರ್ಶನ ವೀಕ್ಷಿಸುವುದರ ಬದಲು ಹೆಚ್ಚು ಸಕ್ರಿಯರಾಗಿರಿ.
ಸೊ ಮಕ್ಕಳೇ ನೋಡಿ, ಇದು ನಿಮಗೆ ಹೇಳಿದ್ದಿದು ಪ್ಯಾಸೇಜ್ ಏನಪ್ಪ ಅಂತ ಹೇಳಿದರೆ ನೀವು ಹೆಂಗಿರಬೇಕು ಅಂಥೇಳಿ ನಮಗೆಲ್ರಿಗೂ ಕೂಡ ಹೇಳ್ತಕ್ಕಂಥದ್ದು. ಇದು ನಾವು ಏನು ಮಾಡ್ತೀವಿ, ಬರೀ ವೀಡಿಯೋ ಗೇಮ್ ನೋಡ್ತೀವಿ, ಬರೀ ದೂರದರ್ಶನ ಅಂದರೆ ಟಿ ವಿ ನೋಡ್ತೀವಿ. ಇದನ್ನು ಬದಲಾಗಿ ನೀವು ಆರೋಗ್ಯವಾಗಿರ್ಬೇಕಂದ್ರೆ ಏನು ಮಾಡಬೇಕು ಅಂಥೇಳಿ ಈಗೊಂದು ಪ್ಯಾಸೇಜ್ ಹೇಳ್ತತಿ. ಅರ್ಥ ಮಾಡ್ಕೊಡ್ರಿ, ಈ ರೀತಿಯಾಗಿ ಇರ್ರಿ. ಆ ರೀತಿಯಾಗಿದ್ದು ಈಗ ಏನಪ್ಪ ಅಂದರೆ ಆನ್ಸರ್ ಮಾಡಿರಿ, ಈ ಪ್ರಶ್ನೆಗೆ ಆನ್ಸರ್ ಮಾಡಿರಿ. 61ನೇ ಪ್ರಶ್ನೆ ಏನು ಹೇಳುತ್ತೆ, ನಾವು ಹೇಗೆ ಆರೋಗ್ಯಯುತವಾಗಿರಬಹುದು? ಬಿಸ್ಕತ್ತುಗಳನ್ನು ತಿನ್ನುವುದರಿಂದ ಮಾತ್ರ, ಕೇವಲ ವ್ಯಾಯಾಮ ಮಾಡುವುದರಿಂದ ಮಾತ್ರ, ಸಂತುಲಿತ ಆಹಾರವನ್ನು ಸೇವಿಸುವುದರಿಂದ ಮತ್ತು ವ್ಯಾಯಾಮ ಮಾಡುವುದರಿಂದ, ಹೆಚ್ಚು ಹಣ್ಣುಗಳನ್ನು ತಿನ್ನುವುದರಿಂದ. ಇದಕ್ಕೆ ಆನ್ಸರ್ ಯಾವುದಾಗುತ್ತಪ್ಪ ಅಂತ ಹೇಳಿದ್ರೆ ಮಕ್ಕಳೇ ಹೇಳ್ರಿ, ಯಾವುದಾಗುತ್ತೆ? ಎಸ್, ಯಾವುದಪ್ಪ ಅಂದರೆ ಸಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ನಾವೇನು ಮಾಡಬೇಕು, ಕೇವಲ ಬರೀ ವ್ಯಾಯಾಮ ಮಾಡೋದಷ್ಟೇ ಅಲ್ಲ, ಸಂತುಲಿತ ಆಹಾರ ಅಂದರೆ ಎಲ್ಲವೂ ಪೋಷಕಾಂಶಗಳಿರುವಂಥ ಹಣ್ಣುಗಳು, ತರಕಾರಿಗಳನ್ನು ತಿಂದು ಮತ್ತೆ ವ್ಯಾಯಾಮ ಮಾಡಿದರೆ ನಮಗೆ ಭಾಳಷ್ಟು ಅನುಕೂಲವಾಗಿರುತ್ತೆ. ನೆಕ್ಸ್ಟ್ 62ನೇ ಪ್ರಶ್ನೆ, ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಏನನ್ನು ಹೆಚ್ಚಿಸಬೇಕು? ಹೆಚ್ಚಾಗಿ ತಿನ್ನಬೇಕು. ಏನು ಹೆಚ್ಚಾಗಿ ತಿನ್ನಬೇಕು ಹೇಳ್ರಿ? ಹಣ್ಣುಗಳು ಮತ್ತು ತರಕಾರಿಗಳನ್ನು ಏನು ಮಾಡಬೇಕು, ತೂಕವನ್ನು ಕಡಿಮೆ ಮಾಡಬೇಕಂದ್ರೆ ಹೆಚ್ಚಾಗಿ ತಿನ್ನಬೇಕು. ಸಕ್ಕರೆ ಕೇಕ್ಗಳು ತಿಂದರೆ, ಬಿಸ್ಕತ್ಗಳು ತಿಂದರೆ ನಿಮ್ಮ ತೂಕ ಹೆಚ್ಚಾಗೇ ಆಗುತ್ತೆ. ಆರೋಗ್ಯವಂತರಾಗಿ ಇರಲು ನಾವು ಯಾವುದನ್ನು ಸಾಕಷ್ಟು ಕುಡಿಯಬೇಕು ಅಂತ ಹೇಳಿದರೆ ನೀರನ್ನು ಸಾಕಷ್ಟು ಕುಡಿಯಬೇಕು. ಕೋಲಾಗಳು ಅಂದರೆ ನೀವು ಎಲ್ಲ ಕೂಲ್ ಡ್ರಿಂಕ್ಸ್ ಕುಡಿತಿರಲ್ಲ, ಅದು ಅಲ್ಲ, ಹಣ್ಣಿನ ರಸ ಅಲ್ಲ. ನೀರನ್ನು ಹೆಚ್ಚಾಗಿ ಕುಡಿಯೋದ್ರಿಂದಾಗಿ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಓಕೆನಾ ಮಕ್ಕಳೇ? ಸೊ ಅದೇ ರೀತಿಯಾಗಿ 64 ಎಲ್ಲರಿಗೂ ಉತ್ತಮ ವ್ಯಾಯಾಮ ಯಾವುದು? ಎಲ್ಲರಿಗೂ ಕೂಡ ಉತ್ತಮ ವ್ಯಾಯಾಮ ಯಾವುದಪ್ಪ ಅಂತ ಹೇಳಿದ್ರೆ ನಡೆಯುವುದು ಮತ್ತು ಸೈಕ್ಲಿಂಗ್. 64ನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರಲ್ಲಿ, ನಡಿಬೇಕು, ಸೈಕ್ಲಿಂಗ್ ಮಾಡಬೇಕು. ಗಾಳಿಪಟ ಹಾರಾಟ, ವಿಡಿಯೋ ಗೇಮ್ಗಳು ಆಡೋದು, ದೂರದರ್ಶನ ವೀಕ್ಷಿಸೋದು ಇದು ಯಾವುದಲ್ಲ, ನಡೆಯುವುದು ಮತ್ತು ಸೈಕ್ಲಿಂಗ್. 65 ಸಕ್ರಿಯ, ಇದಕ್ಕೆ ವಿರುದ್ಧಾರ್ಥಕ ಪದ ಇದು ಯಾವುದಪ್ಪ ಅಂದರೆ ನಿಷ್ಕ್ರಿಯ. ಸಕ್ರಿಯ, ನಿಷ್ಕ್ರಿಯ. ಓಕೆ ನಮ್ಮ ಕಡೆ. ಸೊ ಇದೇ ರೀತಿಯಾಗಿ ವಾಕ್ಯ ಸಮುದಾಯ 1 ಮುಗಿಸಿದ್ದೀವಿ. ಸೊ ಇದೇ ರೀತಿಯಾಗಿ ಯಾವುದಪ್ಪ ಅಂದರೆ ವಾಕ್ಯ ಸಮುದಾಯ 2 ಏನು ಹೇಳ್ತೇನೆ ನೋಡ್ರಿ. ವಾಕ್ಯ ಸಮುದಾಯ 2, ದೀಪಕ್ ಉತ್ಸಾಹಿತನಾಗಿದ್ದಾನೆ. ಇವನು ಈತನ ಚಿಕ್ಕಪ್ಪ ಹಾಗೂ ಚಿಕ್ಕಪ್ಪನ ಮಕ್ಕಳಾದ ಪ್ರೀತಿ ಮತ್ತು ರಿಯಾರ ಜೊತೆಗೆ ಭಾನುವಾರ ಪಿಕ್ನಿಕ್ಗೆ ತೆರಳಿದ್ದಾನೆ. ಇವನು ತನ್ನ ಬ್ಯಾಗ್ನಲ್ಲಿ ಈಜುವಿಕೆಯ ಸಾಧನಗಳ ಕಿಟ್, ತಿಂಡಿ ತಿನಿಸು ಮತ್ತು ಆಟದ ಸಾಮಾನುಗಳನ್ನು ತುಂಬಿಕೊಂಡಿದ್ದಾನೆ. ಅವರು ಬೆಳಗ್ಗೆ 6 ಗಂಟೆಗೆ ಪ್ರಯಾಣ ಪ್ರಾರಂಭಿಸಿದರು. ಇದು ತುಂಬ ಸುದೀರ್ಘ ಪ್ರಯಾಣವಾಗಿತ್ತು ಮತ್ತು ಅವರು ಪಿಕ್ನಿಕ್ ಸ್ಥಳವನ್ನು ಬೆಳಗ್ಗೆ 9 ಗಂಟೆಗೆ ತಲುಪಿದರು. ಅದೊಂದು ಹಳ್ಳಿಯಲ್ಲಿ ಫಾರ್ಮ್ ಹೌಸ್ ಆಗಿತ್ತು. ಅವರು ಭತ್ತ ಬೆಳೆದ ಪ್ರದೇಶವನ್ನು ನೋಡಲು ಹಳ್ಳಿಯ ಸುತ್ತಲೂ ನಡೆದಾಡಿದರು ಮತ್ತು ಅಕ್ಕಿಯನ್ನು ಹೇಗೆ ಬೆಳೆಯಲಾಗುತ್ತದೆ ಎಂಬುದನ್ನು ಕಲಿತರು. ಅವರು ಮರಗಳನ್ನು ಹತ್ತಿ ಮಾವು ಮತ್ತು ಸೀಬೆಹಣ್ಣುಗಳನ್ನು ಕಿತ್ತರು. ಮಧ್ಯಾಹ್ನ ಅವರು ಮರದ ಕೆಳಗೆ ಕುಳಿತು ಊಟ ಮಾಡಿದರು. ಯಾವಾಗ ಚಿಕ್ಕಪ್ಪ ಇದು ಮನೆಗೆ ಹಿಂದಿರುಗುವ ಸಮಯ ಎಂದು ಹೇಳಿದರೋ ಆಗ ಅವರು ಇನ್ನೂ ಬಹಳ ಹೊತ್ತು ಅಲ್ಲೇ ತಂಗಲು ಬಯಸಿದರು, ಏಕೆಂದರೆ ಅವರು ಸ್ಥಳವನ್ನು ತುಂಬ ಇಷ್ಟಪಟ್ಟಿದ್ದರು. ಸೊ ಇದು ನಮ್ಮ ಪ್ಯಾಸೇಜ್ ಆಗಿದೆ ಮಕ್ಕಳು, ಇದು ನಮ್ಮ ವಾಕ್ಯ ಸಮುದಾಯ. ಹಾಗಾದರೆ ಇದಕ್ಕೆ ಕೆಳಗಿನ ಪ್ರಶ್ನೆಗಳು ನೋಡಿದ್ರೆ 66ನೇ ಪ್ರಶ್ನೆ, ಉತ್ಸಾಹ ಎಂದರೆ? ಸೊ ಹಾಗಾದರೆ ಉತ್ಸಾಹ ಅಂದರೆ ಇದರ ಅರ್ಥ ಏನು? ಯಾರು ಹೇಳ್ತೀರಿ? ಇದಕ್ಕೆ ಉತ್ಸಾಹ ಅಂದರೆ ಬಹಳ ಸಂತೋಷ. ಆಪ್ಷನ್ ಪ್ರಕಾರ ಯಾವುದಾಗುತ್ತಪ್ಪ ಅಂದರೆ ಭಾಳಷ್ಟು ಖುಷಿಯಾಗುತ್ತೆ, ಉತ್ಸಾಹ ಭರಿತರಾಗಿರ್ತೀರಿ. ನೀವು ಯಾವ್ದಾದ್ರು ಹೊಸದಾಗಿ ನೀವು ಅಕಸ್ಮಾತ್ ನೀವೇನಾದರೂ ನಿಮ್ಮ ಶಾಲೆಯಲ್ಲಿ ಇವಾಗ ಏನು ಮಾಡ್ತಾಯಿದ್ದಾರಪ್ಪ ಅಂದರೆ ಟ್ರಿಪ್ ಕರ್ಕೊಂಡು ಹೊರಟಿದ್ದಾರೆ. ಸೊ ಆದರೆ ಎಲ್ಲಿಗಾದ್ರೂ ಅಕಸ್ಮಾತ್ ನೀವು ಜೋಗ ಫಾಲ್ಸ್ ನೋಡಲಿಕ್ಕೆ ಹೊರಟಿದ್ದೀರಿ ಅಂದರೆ ನೀವು ಭಾಳಷ್ಟು ಉತ್ಸುಕರಾಗಿರ್ತೀರಿ, ಅಂದರೆ ಭಾಳ ಸಂತೋಷ ಖುಷಿಯಿಂದ ಕೂಡಿರ್ತಿರ್ತಾನೆ. ಹಾಗೆ ಇಲ್ಲೂ ಕೂಡ ಏನಪ್ಪ ಅಂದರೆ ಉತ್ಸಾಹ ಅಂದರೆ ಸಂತೋಷ. ದೀಪಕ್ ಹಾಗೂ ಚಿಕ್ಕಪ್ಪನ ಮಕ್ಕಳು ಡ್ಯಾಶ್ ಹಳ್ಳಿಯಲ್ಲಿ ಬೇಜಾರಿನ ಭಾವ ತಳೆದರು, ಪಿಕ್ನಿಕ್ಕನ್ನು ಆನಂದಿಸಿದರು, ಮನೆಗೆ ಹಿಂತಿರುಗಲು ಬಯಸಿದರು, ಮರಗಳನ್ನು ಹತ್ತಲಿಲ್ಲ. ಸೊ ಇದಕ್ಕೆ ಯಾವುದಪ್ಪ ಆನ್ಸರ್ ಆಗುತ್ತೆ ಅಂತ ಹೇಳಿದರೆ ಇದಕ್ಕೆ 60. ಓಕೆ, ಇದಕ್ಕೆ ಬಿ ಆಪ್ಷನ್ ಇಸ್ ಪಿಕ್ನಿಕ್ಕನ್ನು ಏನು ಮಾಡಿದ್ರಪ್ಪ ಅಂದರೆ ಅವರು ಆನಂದಿಸಿದರು. ದೀಪಕ್ ತನ್ನ ಡ್ಯಾಶ್ರ ಜೊತೆಗೆ ಪಿಕ್ನಿಕ್ಗೆ ಹೊರಟರು. ದೀಪಕ್ ಚಿಕ್ಕಪ್ಪ ಮತ್ತು ಅವರ ಮಕ್ಕಳ ಜೊತೆಗೆ ಏನು ಮಾಡಿದ್ರಪ್ಪ ಅಂದರೆ ಅವರು ಪಿಕ್ನಿಕ್ಗೆ ಹೊರಟರು. ಪಿಕ್ನಿಕ್ ಸ್ಥಳ ಒಂದು ಡ್ಯಾಶ್ ಉದ್ಯಾನವನ, ಸಮುದ್ರ ದಡ, ಹಳ್ಳಿ, ಈಜುವ ಕೊಳ. ಇದು ಏನಾಗಿತ್ತು ಹಾಗಾದರೆ ಈ ಒಂದು ಪಿಕ್ನಿಕ್ ಅನ್ನೋದು ಏನಾಗಿತ್ತಪ್ಪ ಅಂತ ಹೇಳಿದರೆ ಹಳ್ಳಿ ಆಗಿತ್ತು. ಓಕೆನಾ. ನೆಕ್ಸ್ಟ್ 70ನೇದು, ಚಿಕ್ಕಪ್ಪನು ದೀಪಕ್ಕನಿಗೆ ಹೇಗೆ ಡ್ಯಾಶ್ ಎಂಬುದನ್ನು ತೋರಿಸಿದನು. ಹೇಗೆ ಡ್ಯಾಶ್ ಎಂಬುದನ್ನು ತೋರಿಸಿದನಪ್ಪ ಅಂದರೆ ಏನಿದು ಅಕ್ಕಿ ಬೆಳೆಯಲ್ಪಡುತ್ತದೆ. ಹೇಗೆ ಅಕ್ಕಿ ಬೆಳೆಯಲ್ಪಡುತ್ತೆ ಅಂತೇಳಿ ಚಿಕ್ಕಪ್ಪನು ಏನು ಮಾಡಿದ, ಚಿಕ್ಕಪ್ಪನು ದೀಪಕ್ಕನಿಗೆ ಅಕ್ಕಿ ಹೇಗೆ ಬೆಳೆಯಲ್ಪಡುತ್ತದೆ ಎಂದು ತೋರಿಸಿಕೊಟ್ಟರು. ಓಕೆನಾ. ಸೊ 70 ಪ್ರಶ್ನೆ ಮುಗಿದು. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ವಾಕ್ಯ ಸಮುದಾಯ 3, ನೀನು ಟಗ್ ಆಫ್ ವಾರ್ ಆಟವನ್ನು ಆಡಿದ್ದೀಯಾ?
ಇದೊಂದು ಆಸಕ್ತಿಕರ ಆಟ. ಟಗ್ ಆಫ್ ವಾರ್ ಆಟವನ್ನು ಆಡಲು ನಿನಗೆ ಸ್ವಲ್ಪ ತೆರೆದ ಜಾಗ, ಒಂದು ಉದ್ದ ಮತ್ತು ಸದೃಢವಾದ ಹಗ್ಗ ಮತ್ತು 2 ಗುಂಪುಗಳ ಆಟಗಾರರು ಬೇಕಾಗುತ್ತಾರೆ. ಆಟವು ಎರಡೂ ತಂಡಗಳ ಆಟಗಾರರು ಸಮಾನವಾಗಿ ಸದೃಢರಾಗಿದ್ದಾಗ ಮಾತ್ರ ಆಸಕ್ತಿಕರವಾಗಿರುತ್ತದೆ. 2 ತಂಡಗಳ ನಡುವೆ ಒಂದು ಗೆರೆಯನ್ನು ಎಳೆಯಲಾಗುತ್ತದೆ. ಯಾವ ಆಟಗಾರರ ತಂಡವು ಎಳೆಯಲ್ಪಡುತ್ತದೆಯೋ ಮತ್ತು ಮಧ್ಯದ ಗೆರೆಯನ್ನು ದಾಟುತ್ತದೆಯೋ ಅದು ಸೋಲುತ್ತದೆ. ತಂಡದಲ್ಲಿರುವ ಅತ್ಯಂತ ಶಕ್ತಿಶಾಲಿಯಾದ ಸದಸ್ಯ ಹಗ್ಗದ ತುದಿಯನ್ನು ಹಿಡಿದಿರಬೇಕು ಮತ್ತು ತಂಡವು ಒಟ್ಟಾಗಿ ಹಗ್ಗವನ್ನು ಎಳೆಯಬೇಕು. ಆಟದ ಮೈದಾನ ಕಲ್ಲುಗಳಿಂದ ಮುಕ್ತವಾಗಿರಬೇಕು, ಇಲ್ಲದಿದ್ದರೆ ಇದು ಗಾಯಗಳಿಗೆ ಕಾರಣವಾಗುತ್ತದೆ. ಓಕೆ ಮಕ್ಕಳೇ, ಎಲ್ಲರೂ ಕೂಡ ನೀವು ಟಗ್ ಆಫ್ ವಾರ್ ಆಟ ಆಡಿದಿರಾ? ಹಗ್ಗ ಜಗ್ಗಾಟ ಅಂತ ಕರಿಬೋದು ನಾವು ಕನ್ನಡದಲ್ಲಿ. ಸೊ ಈ ಒಂದು ಹಗ್ಗ ಜಗ್ಗಾಟವನ್ನು ಆಡಿದರೆ ನಿಮಗೂ ಕೂಡ ಗೊತ್ತಿರ್ತೈತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ದು. ಸೊ ಟಗ್ ಆಫ್ ವಾರ್ ಒಂದು ಒಂದು ಏನಪ್ಪ ಅಂದರೆ ಇದೊಂದು ಆಟ. ಇದು ಒಂದು ಟಗ್ ಆಫ್ ವಾರ್ ಅನ್ನೋದು ಏನಪ್ಪ ಅಂದರೆ ಇದೊಂದು ಆಟ. ಟಗ್ ಆಫ್ ವಾರ್ನಲ್ಲಿ ನಾವು ಮಾಡುತ್ತೇವೆ, ಕುಸ್ತಿ ಆಡ್ತೀರಾ, ಬಿಚ್ಚಿಟ್ಟುಕೊಳ್ಳುವುದು, ಹಗ್ಗ ಎಳೆಯುವುದು. ಸೊ 72ಕ್ಕೆ ಯಾವುದಪ್ಪ ಅಂದರೆ ಹಗ್ಗ ಎಳಿತೀವಿ ನಾವು ಟಗ್ ಆಫ್ ವಾರ್ನಲ್ಲಿ. 73ನೇದು ಹಗ್ಗದ ತುದಿಯು ತಂಡದ ಸದಸ್ಯ. ಯಾರಪ್ಪ ಅಂದರೆ ಅತಿ ಶಕ್ತಿಶಾಲಿಯಾದ ಅತಿ ಶಕ್ತಿಶಾಲಿ ಯಾರು ಗಟ್ಟಿಮುಟ್ಟಾಗಿರ್ತಾರಲ್ಲ ಅವರು ಆ ಒಂದು ಹಗ್ಗದ ತುದಿಯನ್ನು ಹಿಡಿದುಕೊಂಡಿರ್ತಾನೆ. ನೆಕ್ಸ್ಟ್, ಯಾವ ತಂಡವು ಮಧ್ಯದ ಗೆರೆಯ ಮೇಲೆ ಎಳೆಯಲ್ಪಡುತ್ತದೆಯೋ ಆ ತಂಡವು ಮಧ್ಯದ ಗೆರೆಯ ಮೇಲೆ ಯಾರು ಬರ್ತಾರಲ್ಲ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸೋತವರು. ಅದೇ ರೀತಿಯಾಗಿ ಒಟ್ಟಾಗಿ ಅಂತ ಹೇಳಿದರೆ ಜೊತೆಗೆ ಜಗಳ ಆಡೋದಲ್ಲ, ಎಳೆಯೋದಲ್ಲ, ಒಟ್ಟಾಗಿ ಅಂದರೆ ಜೊತೆಗೆ. ಓಕೆ ನಮ್ಮ ಕಡೆ. ಸೊ ಹೀಗೆ ನಾವು ವಾಕ್ಯ ಸಮುದಾಯ 3 ಮುಗಿಸಿದೆವು. ಸೊ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದರೆ ವಾಕ್ಯ ಸಮುದಾಯ 4 ಏನು ಹೇಳುತ್ತೆ ನೋಡ್ರಿ. ಶರದ್ ಋತುವು ಬೇಸಿಗೆ ಕಾಲ ಮತ್ತು ಚಳಿಗಾಲದ ನಡುವೆ ಬರುವ ಕಾಲವಾಗಿದೆ. ಈ ಸುಂದರವಾದ ಕಾಲದಲ್ಲಿ ಹಲವಾರು ಬದಲಾವಣೆಗಳು ಏರ್ಪಡುತ್ತವೆ. ದಿನಗಳು ಚಿಕ್ಕದಾಗಿರುತ್ತವೆ. ಮರಗಳ ಎಲೆಗಳು ಹಸಿರಿನಿಂದ ಜೀವಂತ ಕೆಂಪು ಬಣ್ಣ, ಹಳದಿ ಮತ್ತು ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತದೆ. ವಾಸ್ತವವಾಗಿ ಮರಗಳಿಗೆ ತಮ್ಮ ಎಲೆಗಳನ್ನು ಹಸಿರಾಗಿ ಇಟ್ಟುಕೊಳ್ಳಲು ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕಿಲ್ಲದೆಯೇ ಎಲೆಗಳು ಮಸುಕಾಗುತ್ತವೆ. ಬಹುತೇಕ ಎಲ್ಲ ಮುಂಜಾವಿನಲ್ಲಿ ತಾಪಮಾನವು ಘನೀಕರಣ ಬಿಂದುವನ್ನು ತಲುಪುತ್ತಿದ್ದಂತೆಯೇ ಹುಲ್ಲು ಇನ್ನು ಮುಂದೆ ಇಬ್ಬನಿಯ ಹೊದಿಕೆಯಿಂದಲ್ಲದೇ ಹಿಮದಿಂದ ಆವೃತವಾಗಿರುತ್ತದೆ. ಪ್ರಾಣಿಗಳು ದೀರ್ಘವಾದ ಚಳಿಗಾಲದ ತಿಂಗಳುಗಳಿಗೆ ಆಹಾರವನ್ನು ಶೇಖರಿಸಲು ಪ್ರಾರಂಭಿಸುತ್ತವೆ. ಈ ಬದಲಾವಣೆಗಳು ನಾವು ಬೇಸಿಗೆಯ ತಾಪದಿಂದ ಚಳಿಗಾಲದ ಶೀತಕ್ಕೆ ಹೊಂದಿಕೊಳ್ಳುತ್ತಿರುವಂತೆ ಸಂಭವಿಸುತ್ತವೆ. ಓಕೆ ನಮ್ಮ ಕಡೆ. ಸೊ ಹಾಗಾದರೆ ಈಗ ವಾಕ್ಯ ಸಮುದಾಯ 4 ಇದಕ್ಕೆ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಈಗ. ಹೇಳ್ರಿ ಏನೈತಿ ಇಲ್ಲಿ. ಶರದ್ ಋತು ಬೇಸಿಗೆಯ ಋತು ನಡುವೆ ಇರುತ್ತದೆ. ಹಾಗಾದರೆ ಇಲ್ಲಿ ಶರದ್ ಋತು ಬೇಸಿಗೆ ಮತ್ತು ನಡುವೆ ಸಂಭವಿಸುತ್ತದೆ. ಹಾಗಂದ್ರೆ ಇದಕ್ಕೆ 76 ಕ್ವಶನ್ಗೆ ಆನ್ಸರ್ ಯಾವುದಾಗುತ್ತೆ ಹೇಳ್ರಿ. ಯಾವುದಪ್ಪ ಅಂದರೆ ಶರದ್ ಋತು ಬೇಸಿಗೆ ಮತ್ತು ಚಳಿಗಾಲ. ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಚಳಿಗಾಲದ ನಡುವೆ ಎಂದು ಶರದ್ ಋತು ಅಂತೇಳಿ ಬರುತ್ತೆ ಮಕ್ಕಳೇ. ಓಕೆನಾ. ನೆಕ್ಸ್ಟ್, ಕೆಳಗಿನ ಯಾವ ಬದಲಾವಣೆಗಳು ಶರದ್ ಋತುವಿನಲ್ಲಿ ಸಂಭವಿಸುತ್ತವೆ? ದಿನಗಳು ಚಿಕ್ಕದಾಗಿರುತ್ತವೆ. ಸೊ ದಿಸ್ ಈಸ್ ಅವರ್ ಆನ್ಸರ್. ದಿನಗಳು ಏನಾಗ್ತವಪ್ಪ ಅಂದರೆ ಶರದ್ ಋತುವಿನಲ್ಲಿ ದಿನ ಚಿಕ್ಕದಾಗುತ್ತೆ, ರಾತ್ರಿ ದೊಡ್ಡದಾಗಿರುತ್ತೆ. ನೆಕ್ಸ್ಟ್ 78, ಶರದ್ ಋತುವಿನಲ್ಲಿ ಎಲೆಗಳು ಮುಸುಕು ಬಣ್ಣಕ್ಕೆ ತಿರುಗುತ್ತವೆ ಏಕೆಂದರೆ ಅವು ಮುಸುಕು ಬಣ್ಣಕ್ಕೆ ತಿರುಗುತ್ತವೆ. ಇವು ಸಾಕಷ್ಟು ಆಮ್ಲಜನಕ ಪಡೆಯೋದಿಲ್ಲ, ಸಾಕಷ್ಟು ಬೆಳಕನ್ನು ಪಡೆಯೋದಿಲ್ಲ, ಸಾಕಷ್ಟು ನೀರನ್ನು ಪಡೆಯೋದಿಲ್ಲ, ಸಾಕಷ್ಟು ಆಮ್ಲಜನಕವನ್ನು ಸಂಗ್ರಹಿಸುತ್ತವೆ. ಇದು ಯಾವುದಪ್ಪ ಅಂದರೆ ಸಾಕಷ್ಟು ಬೆಳಕನ್ನು ಪಡೆಯೋದಿಲ್ಲ. ಈ ಟೈಮ್ನಲ್ಲಿ ಏನಾಗುತ್ತಪ್ಪ ಅಂತೇಳಿದರೆ ಹಗಲು ಚಿಕ್ಕದಾಗಿರೋದ್ರಿಂದಾಗಿ ಸಾಕಷ್ಟು ಬೆಳಕನ್ನು ಅವು ಪಡೆದಿರೋದಿಲ್ಲ. ಅದಕ್ಕೋಸ್ಕರ 78ಕ್ಕೆ ಬಿ ಆಪ್ಷನ್ ಸರಿಯಾಗುತ್ತೆ. ಶರದ್ ಋತುವಿನ ಕೊನೆಯಲ್ಲಿ ಪ್ರಾಣಿಗಳು ಏನನ್ನು ಮಾಡಲು ತಯಾರಾಗುತ್ತವೆ? ಶರದ್ ಋತುವಿನ ಕೊನೆಯಲ್ಲಿ ಆಹಾರ ಸಂಗ್ರಹಣೆಯನ್ನು ಮಾಡ್ತವೆ ಮಕ್ಕಳೇ. ಪ್ರಾಣಿಗಳು ಏನು ಮಾಡ್ತವೆ ಅಂದರೆ ಆಹಾರ ಸಂಗ್ರಹಣೆಯನ್ನು ಮಾಡ್ತವೆ. ಚಳಿಗಾಲದಾಗ ಅಡ್ಡಾಡಿ ಮತ್ತು ಆಹಾರ ಸಂಗ್ರಹಣೆ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಶರದ್ ಋತುವಿನಲ್ಲೇ ಮಾಡ್ತೇವೆ. ಹೊದಿಕೆ ಪದಕ್ಕೆ ಮತ್ತೊಂದು ಪದ ಅಂತ ಹೇಳಿದರೆ ಸಿ ಆಪ್ಷನ್ ಮುಚ್ಚಲಾಗಿದೆ. ಓಕೆ ನಮ್ಮ ಕಡೆ. ಸೊ ಇಲ್ಲಿವರೆಗೂ ನಾವೇನಪ್ಪ ಅಂತ ಹೇಳಿದರೆ ಮ್ಯಾಥ್ಸ್ ಮತ್ತು ಕನ್ನಡಕ್ಕೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳಿಗೂ ಸಹಿತ ಉತ್ತರಗಳನ್ನು ನೋಡಿದ್ದೇವೆ. ಸೊ ಅದೇ ರೀತಿಯಾಗಿ ಈ ಒಂದು 2021ರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗದಲ್ಲಿ ಮೆಂಟಲ್ ಎಬಿಲಿಟಿ ನೋಡಿದೆವು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಈ ಭಾಗದಲ್ಲಿ ನಾವು ಮ್ಯಾಥಮೆಟಿಕ್ಸ್ ಅಂದರೆ ಗಣಿತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಮತ್ತು ಲ್ಯಾಂಗ್ವೇಜ್ ಕನ್ನಡಕ್ಕೆ ಸಂಬಂಧಿಸಿದಂಥ ಭಾಷಾ ಪರೀಕ್ಷೆಯನ್ನು ಸಹಿತ
ಅದಕ್ಕೂ ಸಂಬಂಧಿಸಿದಂಥ ಎಲ್ಲ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೂ ಸಹಿತ ಉತ್ತರಗಳನ್ನು ನಾವು ನೋಡಿದ್ದೇವೆ ಮಕ್ಕಳೇ. ಸೊ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ 2022ರ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಈ ಒಂದು ನವೋದಯಕ್ಕೆ ಉತ್ತಮವಾದ ತಯಾರಿ ನಡೆಸಿ ಎಲ್ಲರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಮತ್ತು ಯಾವುದು ಕ್ವಶನ್ ಅರ್ಥ ಆಗೋದಿಲ್ಲ ಇನ್ನೊಂದು ಬಾರಿ ನೋಡಿ ಅರ್ಥವಾಗೇ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದ.